ಹನುಮಂತಪ್ಪ ಬೇರ್ಗಿ ಸರ್ ಇವರು. MS ಶ್ರೀನಿವಾಸ್ ಇಡೀ ಸಮಾಜದವರು ಬಂದಿದ್ರೆ ಕೂಡ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಾಗೋಜಿರಾವ್ ಕರೋಳೆ ಬಸವನಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬ ಎಂಬಲ್ಲಿ ಎನ್ನ ಭವಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸೋಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯಂಗಳೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗೋದನ್ನು ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದೆನು ಕಾಣ ಗುಹೇಶ್ವರ. ಈ ಒಂದು ಸಿಂಧನೂರಿನ ಮಹಾನಗರದಲ್ಲಿ 893ನೇ ಬಸವ ಜಯಂತ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇಂದು ಈ ಒಂದು 2ನೇ ದಿನದ ಪ್ರವಚನ ಕಾರ್ಯಕ್ರಮವು ಪ್ರಾರಂಭವಾಗುತ್ತಿತ್ತು. ಈ ಒಂದು ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣವ ಸರಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತಿ ಮಠ ಇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ನಮ್ಮ ಸಿಂಧನೂರಿನ ಮಹಾಜನತೆಗೆ ಪ್ರವಚನವನ್ನು ಉಣಬಡಿಸಲು ದೂರದಿಂದ ಆಗಮಿಸಿದಂಥ ಸಿಂಧನೂರಿಗೆ ಇದೇ ಪ್ರಪ್ರಥಮ ಬಾರಿಗೆ ಸುಮಾರು 22 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವು ಲಿಂಗೈಕ್ಯ ಶರಣಶ್ರೀ ಪಿ ವೀರಭದ್ರಪ್ಪ ಕುರುಕುಂದಿ ಅವರ ಮತ್ತು ಅವರ ಬಳಗದವರು ಎಲ್ಲ ಬಸವಪರ ಸಂಘಟನೆಗಳ ಒಂದು ಜವಾಬ್ದಾರಿಯಿಂದ ನಡೆದುಕೊಂಡು ಬರ್ತಿದ್ದು, ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಇವತ್ತು ಸ್ಮರಣೆ ಮಾಡಿಕೊಳ್ತಿದ್ದೇನೆ. ಯಾಕಂದ್ರೆ ಇವತ್ತೊಂದು ಅದ್ಭುತವಾದ ಕಾರ್ಯಕ್ರಮ ನೆರವೇರುತ್ತಿದೆ ಎಂದು ಕೂಡ ಆ ಒಂದು ವೀರಭದ್ರಪ್ಪನ ಕಾರ್ಯ ನಾವೆಲ್ಲರೂ ಸ್ಮರಿಸಿಕೊಳ್ಳುವಂತಹದ್ದು. ಅವರನ್ನು ಸ್ಮರಿಸಿಕೊಳ್ಳುತ್ತಾ ಇಂದಿನ ಈ ಒಂದು ಪ್ರವಚನಕಾರರಾಗಿ ಆಗಮಿಸಿದಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸರಪಿಗಳು ಡಾಕ್ಟರ್ ಗುರುಲಿಂಗ ಇವರನ್ನ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಸಿಂಧನೂರಿನ ಬಸವ ಕೇಂದ್ರ, ಬಸವಪರ ಸಂಘಟನೆಗಳು ಮತ್ತು ಸಿಂಧನೂರಿನ ಮಹಾಜನತೆಯ ಪರವಾಗಿ ಅವರನ್ನ 2ನೇ ದಿನದ ಪ್ರವಚನ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಸ್ವಾಗತಿಸುತ್ತಾ, ಅವರಿಗೆ ಸ್ವಾಗತವನ್ನು ಶರಣಶ್ರೀ ಪಿ ಅಂಬರೀಷಣ್ಣ ಕುರುಕುಂದಿ ಅವರು ಬಂದು ಗ್ರಂಥ ಪುಷ್ಪವನ್ನು ನೀಡಿ ಅವರನ್ನ ಸ್ವಾಗತಿಸಬೇಕಾಗಿ ಭಕ್ತಿಯಿಂದ ವಿನಂತಿಸಿಕೊಡ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರಿಗೆ ಮತ್ತು ಅಂಬರೀಷಣ್ಣವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅದೇ ರೀತಿಯಾಗಿ ನಮ್ಮ ಬಸವ ಪ್ರಸಾದ ನಿಲಯ 22 ವರ್ಷದಿಂದ ಪ್ರಾರಂಭವಾಗಿ ಅದಕ್ಕೆ ಬೆನ್ನೆಲುವಾಗಿ ನಿಂತ ನಮ್ಮ ಮುಕ್ತ ಬ್ಯಾಂಕ್, ನಮ್ಮ ಎಲ್ಲ ಬಸವ ಪ್ರಸಾದ ನಿಲಯ, ಬಸವ ಚಾರಿಟೇಬಲ್ ಟ್ರಸ್ಟ್, ಅದೇ ರೀತಿಯಾಗಿ ಬಸವ ಕೇಂದ್ರಕ್ಕೂ ಕೂಡ ಸುಮಾರು ಅದು ಹುಟ್ಟಿನಿಂದ ಹಿಡಿದು ಸುಮಾರು ಹುಟ್ಟಿನ ಒಂದು 15 ವರ್ಷದಿಂದ ಹಿಡಿದು ನಮ್ಮನ್ನು ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಂತ ಮುಕ್ತ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಇವತ್ತಿನ ದಾಸೋಹಿಗಳ ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದಾರೆ. ನಮ್ಮ ವೀರಭದ್ರಪ್ಪರ ಅದಕ್ಕೆ ಹುಟ್ಟಿನಿಂದ ಹಿಡಿದು ಅವರು ಲಿಂಗೈಕ್ಯ ಆಗುವವರೆಗೂ ಅಧ್ಯಕ್ಷರಿದ್ದರು. ತದನಂತರ ಅವರ ಬಳಗದವರಾದಂಥ ಶರಣಶ್ರೀ
ಗುಂಡಪ್ಪ ಬಳಗಾರ್ ಅವರು ಈಗ ಕಾರ್ಯಕ್ರಮ ಈ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಸ್ವಾಗತಿಸುತ್ತಾ ಅವರಿಗೆ ಗ್ರಂಥ ಪುಷ್ಪವನ್ನ ಶರಣಶ್ರೀ ವೀರಭದ್ರಪ್ಪ ಬಸಾಪುರ್ ಇಲ್ಲಾಂದ್ರೆ ಚಂದ್ರೇಗೌಡ ಅರಣ್ಪುರ್ ಅವರು ಬಂದು ಅವರನ್ನ ವೀರಭದ್ರಪ್ಪ ಬಸಾಪುರ ಅಣ್ಣ ಅವರು ಬಂದು ಅವ್ರನ್ನ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಇಂದಿನ ಬಸವಣ್ಣನವರ ಬಸವ ಜಯಂತಿ ಈ ಒಂದು ಕಾರ್ಯಕ್ರಮ ಅಂದರೇನೆ ಭಾವೈಕ್ಯತೆ. ಎಲ್ಲ ಮಾನವ ಪೀಳಿಗೆಯ ಸರ್ವ ಸಮಾಜದ ಬಂಧುಗಳನ್ನ ಪ್ರತಿ ವರ್ಷದಂತೆ ಕೂಡ ನಾವು ಈ ವರ್ಷನೂ ಕೂಡ ಎಲ್ಲ ಸಮಾಜದ ಪರವಾಗಿ ಅವರ ಅಧ್ಯಕ್ಷರನ್ನ ಕರೆಸಿ ಅವರಿಗೆ ಗೌರವ ಸನ್ಮಾನವನ್ನ ನೀಡಿ, ನೀವು ಕೂಡ ನಮ್ಮವರೇ, ಬಸವಣ್ಣನ ಹೊರತು ಯಾರೂ ಕೂಡ ನಾವೇನ್ ಎಲ್ಲ ಹೇಳ್ಕೊಂತೀವಲ್ಲ ಅವತ್ತಿನ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಬಂದಂತ ನಾವು ಜಾತಿಗಳು ಅನ್ನಬಾರದು, ಕಾಯಕ ಮಾಡುವಂತ ಎಲ್ಲಾ ಸಮಾಜದವರನ್ನ ಪ್ರತಿನಿಧಿಸುವಂತ ಕೆಲಸ ಆಗಬೇಕಂತ ನಾವು ಬಸವ ಕೇಂದ್ರದ ಎಲ್ಲಾ ಹಿರಿಯ ಶರಣರ ಆಶಯದಂತೆ ಇಂದಿನ ಎಲ್ಲಾ ಕಾಯಕ ವರ್ಗದವರನ್ನ, ಕಾಯಕ ಸಮಾಜದವರನ್ನ, ಯಾರ್ಯಾರು ಕಾಯಕವನ್ನ ಮಾಡ್ತಾರೆ ಅಂತ ಸಮಾಜವನ್ನ ಕರೆಸಿ ಅವರ ಎಲ್ಲರ ಪರವಾಗಿ ಅವರ ಅಧ್ಯಕ್ಷರನ್ನ ಸನ್ಮಾನಿಸುವಂತ ಒಂದು ನಾಂದಿಯನ್ನ ನಾವು ಹಾಕಿಕೊಂಡು ಬಂದಿದ್ದೀವಿ. ಕಾರಣ ಇಷ್ಟೇ, ಎಲ್ಲರೂ ಕೂಡ ಬಸವಣ್ಣನ ವಾರಸುದಾರರು. ಇಲ್ಲಿ ಯಾರು ಕೂಡ ಬಸವಣ್ಣನ ಹೊರತಾಗಿ ಬಸವಣ್ಣನ ಬಿಟ್ಟು ಬದುಕುವಂತ ಬಾಳುವಂತ ಸನ್ನಿವೇಶದಲ್ಲಿ ಅವ್ರು ಯಾರೇ ಇರ್ಲಿ, ಕುಂಬಾರ ಇರ್ಲಿ, ಚಮ್ಮಾರ ಇರ್ಲಿ, ಕುರುಬ ಇರ್ಲಿ, ಯಾರೇ ಇರ್ಲಿ, ಎಷ್ಟು ವರ್ಗದ ನನ್ ಬಾಯಿ ತಪ್ಪಿ ಕೂಡ ಹೇಳ್ಬಾರ್ದು ಅವ್ನ ಜಾತಿ ಅಂತ. ಯಾಕಂದ್ರೆ ಅವ್ರು ಕಾಯಕ ವರ್ಗ ಅಂತ ಹೇಳಿಕೊಂಡು ಇವತ್ತು ನಾವು ಸನ್ಮಾನವನ್ನು ಮಾಡ್ತಿದ್ದೀವಿ. ಅಂತ ಸನ್ಮಾನವನ್ನ ಪ್ರಥಮವಾಗಿ ಶರಣಶ್ರೀ ಕುಂಬಾರ ಸಮಾಜದ ಪರವಾಗಿ ಅವರ ಅಧ್ಯಕ್ಷರು ಆಗಮಿಸಿದ್ದಾರೆ. ಶರಣಶ್ರೀ ಮಲ್ಲಿಕಾರ್ಜುನ್ ಕುಂಬಾರ್, ಅಧ್ಯಕ್ಷರು ಕುಂಬಾರ ಸಮಾಜ. ಇವರಿಗೆ ನಮ್ಮ ಬಸವ ಕೇಂದ್ರದ ವತಿಯಿಂದ ಸಿಂಧನೂರಿನ ಎಲ್ಲ ಬಸವ ಬಳಗದವರ ಪರವಾಗಿ ಅವರನ್ನ ಸ್ವಾಗತಿಸುತ್ತಾ ಅವರಿಗೆ ಗೌರವ ಸಮರ್ಪಣೆಯನ್ನ ಶರಣಶ್ರೀ ಕರೇಶಪ್ ಸಾವುಕಾರ್ ಸಾಕಿನ್ ತುರ್ಯಾಳ್ ಇವರು ಬಂದು ಅವರಿಗೆ ಗೌರವ ಸಮರ್ಪಣೆಯನ್ನ ಕರೇಶಪ್ ಸಾವುಕಾರ್ ತುರ್ಯಾಳ್ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಪ್ಪ ಕುಂಬಾರ ಅಣ್ಣನವರಿಗೂ ಮತ್ತು ಕರೇಶಪ್ ಸಾವುಕಾರ್ ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅದೇ ರೀತಿಯಾಗಿ ನಮ್ಮ ಬಸವಣ್ಣನ ಆಪ್ತ ಕಾರ್ಯದರ್ಶಿ ಯಾರು ಅವತ್ತು ಅವರನ್ನ ದೂರಿಟ್ಟಿದ್ರು ಅಂತವರನ್ನೇ ಆಪ್ತ ಕಾರ್ಯದರ್ಶಿಯಾಗಿ ಮಾಡಿಕೊಂಡಂತ ನಮ್ಮ ನಿಜಸುಖಿ ಹಡಪದ ಅಪ್ಪಣ್ಣನವರ ಸಮಾಜದ ವತಿಯಿಂದ ಅವರ ಅಧ್ಯಕ್ಷರಾದಂತ ಶರಣಶ್ರೀ ಭೀಮಣ್ಣನ ಬೆಳಗುರ್ಕಿ ಅವರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಗ್ರಂಥ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಲು ಶರಣಶ್ರೀ ಚಂದ್ರಪ್ಪನ ಚನ್ನಳ್ಳಿ ಸಾಕಿನ್ ಕುರ್ಕುಂದಿ ಇವರು ಬಂದು ಶರಣಶ್ರೀ ಭೀಮಣ್ಣನ ಬೆಳಗುರ್ಕಿ ಅವರಿಗೆ ಭಕ್ತಿಪೂರ್ವಕವಾಗಿ ಗ್ರಂಥ ಪುಷ್ಪ ಮತ್ತು ಶಾಲನ್ನು ಒದಿಸಿ ಬಸವ ಕೇಂದ್ರದ ಜೊತೆಗೆ ಭೀಮಣ್ಣನವರು ಸತತವಾಗಿ ಇರುತ್ತಾರೆ. ಅವರ ಸೇವೆ ಸದಾ ನಮಗೆ ಸಹಕಾರಿಯಾಗಿರಲೆಂದು ಬಸವ ಕೇಂದ್ರ ಬಸವ ಬಳಗದ ಪರವಾಗಿ ನಾವು ಅವರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಡುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಅದೇ ರೀತಿಯಾಗಿ ಶರಣಶ್ರೀ ಕೆ ಮರೆಪ್ ಅವರು ಬರಬೇಕಾಗಿತ್ತು. ಉಪ್ಪಾರ ಸಮಾಜ ಅವರನ್ನು ಕೂಡ ಇಲ್ಲಿ ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ಶರಣಶ್ರೀ MS ಶ್ರೀನಿವಾಸ್ ಅಧ್ಯಕ್ಷರು ಈಡಿಗ ಸಮಾಜ, ನಮ್ಮ ಈಡಿಗ ಸಮಾಜ ಅಧ್ಯಕ್ಷರಂತ ಶರಣಶ್ರೀ ಶ್ರೀನಿವಾಸ್ ಅವರನ್ನ ಸ್ವಾಗತಿಸುತ್ತಾ ಅವರಿಗೆ ಗ್ರಂಥ ಪುಷ್ಪವನ್ನ ಶ್ರೀ ಶರಣಶ್ರೀ ವೀರೇಶ್ ದಿತ್ತಿಗಾಣ ಅವರು ಬಂದು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೀವಿ. ಇಲ್ಲಿ ಕುಂತಿದ್ರಲ್ಲಿ
ಮುಂದೆ ಕೂತಿದ್ರು. ಇಲ್ಲ ಅದೇ ರೀತಿಯಾಗಿ ಶರಣಶ್ರೀ ಎಂ ಕಾಳಪ್ಪ ಇವರಿಗೆ ವೀರೇಶ್ ಅಣ್ಣವರು ಗ್ರಂಥ ಬಂದರು, ನಾನು ನೋಡಿದ್ದೀನಿ. ನಮ್ಮ ಹ್ಞೂ ರೀ, ಏನು ನಾನು ನೋಡಿದ್ದೀನಿ. ಶ್ರೀನಿವಾಸ ಗೌಡರು ನಮ್ಮ 12ನೇ ಶತಮಾನದ ಎಂಡದ ಮಹಾರಾಯ ಅಂತ ನಾವು ಕರಿತೀವಿ. ಅಂಥವರು ಕೂಡ ಶರಣರಾಗಿದ್ದಾರೆ. ಅವರ ವಾರಸ್ಥರಾದಂಥ ಶ್ರೀನಿವಾಸ್ ಗೌಡರಿಗೂ ಕೂಡ ಸ್ವಾಗತಿಸ್ತಾ ಅವರಿಗೆ ನಮ್ಮ ಬಸವ ಕೇಂದ್ರದ ಪರವಾಗಿ, ಚಿಂದನೂರಿನ ಬಸವ ಭಕ್ತರ ಪರವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಅದೇ ರೀತಿಯಾಗಿ ಎಂ ಕಾಳಪ್ಪ ಅಧ್ಯಕ್ಷರು ನೇಕಾರ ಸಮಾಜ್, ಇವರನ್ನು ಕೂಡ ಸ್ವಾಗತಿಸುತ್ತಾ ಇವರಿಗೆ ಗ್ರಂಥ ಪುಷ್ಪವನ್ನ ಶರಣಶ್ರೀ ಈರಣ್ಣ ಅಳಪರ್ ಅಣ್ಣನವರು ಬಂದು ಅವರಿಗೆ ಗ್ರಂಥ ಪುಷ್ಪವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತೇನೆ. ಈರಣ್ಣ ಅಳಪರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬರ್ರಿ ಅಣ್ಣ. ಅದೇ ರೀತಿಯಾಗಿ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವರು ಎಂ ಕಾಳಪ್ಪಣ್ಣನವರು ಅಧ್ಯಕ್ಷರು ನೇಕಾರ ಸಮಾಜ. ಈ ಇರುವರಿಗೂ ಕೂಡ ಕಾಳಪ್ಪಣ್ಣನವರಿಗೂ ಮತ್ತು ಈರಣ್ಣನವರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಅದೇ ರೀತಿಯಾಗಿ ಶರಣಶ್ರೀ ನಾಗೋಜಿರಾವ್ ಕಾರಾಡೆ ಅಧ್ಯಕ್ಷರು ಮರಾಠ ಸಮಾಜ, ಈ ಅಣ್ಣನವರನ್ನು ಕೂಡ ಭಕ್ತಿಯಿಂದ ಸ್ವಾಗತಿಸುತ್ತಾ ಅವರಿಗೆ ಗ್ರಂಥ ಪುಷ್ಪವನ್ನ ಶರಣಶ್ರೀ ಬಸನಗೌಡರು ಹಳೆಮನಿ ಸಾಕಿನ್ ಕಲ್ಮಂಗಿ ಇವರು ಬಂದು ನಾಗೋಜಿರಾವ್ ಕರಾಡೆ ಅವರನ್ನ ಬಸವ ಕೇಂದ್ರ ಬಸವ ಬಳಗ ಸಿಂಧನೂರು ವತಿಯಿಂದ ಅವರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಗ್ರಂಥ ಪುಷ್ಪ ಮತ್ತು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಅವರಲ್ಲಿ ಭಕ್ತಿಪೂರ್ವಕ ವಿನಂತಿಸಿಕೊಡುತ್ತೇವೆ. ಅದೇ ರೀತಿಯಾಗಿ ಶರಣಶ್ರೀ ಹನುಮಂತಪ್ಪ ಗೊರೆಬಾಳ್ ಇವರನ್ನು ಕೂಡ ಗಂಗಾ ಮತದ ಸಮಾಜದ ಪರವಾಗಿ ಅವರನ್ನು ಸ್ವಾಗತಿಸುತ್ತಾ ಅವರಿಗೆ ಗ್ರಂಥ ಪುಷ್ಪವನ್ನ ಶರಣಶ್ರೀ ಬಸವಂತರಾಯ ಗೌಡರು ಸಾಕಿನ್ ಬಿತ್ತಿಗಿ ಇವರು ಬಂದು ಕೂಡ ಹನುಮಂತಪ್ಪ ಗೊರೆಬಾಳ್ ಇವರು ಕೂಡ ಸತತವಾಗಿ ನಮ್ಮ ಬಸವ ಕೇಂದ್ರದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾರೆ. ಎಲ್ಲಿ ಕಾರ್ಯಕ್ರಮ ಇದ್ರು ಕೂಡ ಫ್ರೀ ಇದ್ರ ಕರೆದು ಬಿಡ್ರಣ್ಣವ್ರೆ, ನಾವು ಬರ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ಕೂಡ ಅವರು ಒಬ್ಬರಾಗಿರುವಂತ ಹನುಮಂತಪ್ಪ ಗೊರೆಬಾಳ್ ಇವರಿಗೂ ಕೂಡ ಬಸವ ಕೇಂದ್ರದ ವತಿಯಿಂದ ನಾವು ಅವರ ಗಂಗಾಮತ ಸಮಾಜ ಮಡಿವಾಳ ಸಮಾಜ ಇವರನ್ನು ಕೂಡ ಸ್ವಾಗತಿಸುತ್ತಾ ಅವರಿಗೆ ಗೌರವ ಸಮರ್ಪಿಸುತ್ತಿದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿ. ಅದೇ ರೀತಿಯಾಗಿ ಇನ್ನೋರ್ವರಾದಂತಹ ಶರಣಶ್ರೀ ಹನುಮಂತಪ್ಪ ಗೋಮುರ್ಷಿ ಶಿವಶರಣ ನಾಗಿದೇವ ಸಮಾಜ ಅಂತ ನಾವು ಕರಿತೀವಿ. ಅವರು ಹೇಳಿದ್ರು ಅಣ್ಣವರು ಚಲವಾದಿ ಸಮಾಜ ಅಂದ್ರೆ ಗೊತ್ತಾಗಲ್ಲ. ಚಲವಾದಿ ಸಮಾಜದ ವಾರಸುದಾರರೇ ನಾಗಿದೇವ ಶರಣರು. ಆ ಸಮಾಜದ ಪರವಾಗಿ ಹನುಮಂತಪ್ಪ ಗೋಮರ್ಷಿ ಅವರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಬಸಲಿಂಗಪ್ಪ ಬಾದಳ್ಳಿ ಅವರು ಬಂದು ಅವರನ್ನು ಸ್ವಾಗತಿಸಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಇಂದಿನ ಈ ಒಂದು ಕಾರ್ಯಕ್ರಮದ ಸಂಗೀತ ಕಲಾವಿದರಾದಂಥ ಇರುವರಿಗೂ ಕೂಡ ನಮ್ಮ ಈರನಗೌಡರು ಸಣ್ಣಗೌಡರು ಬಂದು ನಮ್ಮ ಬಸವ ಕೇಂದ್ರದ ಹಿರಿಯರಾದಂಥ ಅದೇ ರೀತಿ ಶರಣಶ್ರೀ ಕುಮಾರಪ್ಪಣ್ಣ ಜವಳಗೇರ್ ಇವರನ್ನು ಕೂಡ ಸ್ವಾಗತಿಸುತ್ತಾ ಅವರಿಗೆ ಗ್ರಂಥ ಪುಷ್ಪವನ್ನ ನಮ್ಮ ಶರಣಪ್ಪಣ್ಣ ಹಳಪದವರು ಬಂದು ಗ್ರಂಥ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ
ಮೂರನೇ ಚರಣದಾಗ 3ನೇ ಸಾಲ 2 ಸಾರಿ ನಾನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂತ ಶರಣಪ್ಪ ಸಾವ್ಕಾರ್ ಬ್ಯಾರ್ಯಾಳ್ ಇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಗ್ರಂಥ ಪುಷ್ಪವನ್ನ ಕುಮಾರಿ ಚಿತ್ಕಳೆ ಅವರು ಬಂದು ಶರಣಪ್ಪ ತುರಾಳಿ ಅವರನ್ನು ಚಿತ್ಕಳೆ ಬರೋಣ ಕುಮಾರಿ ಚಿತ್ಕಳೆ ಇವರು ಬಂದು ಶರಣಪ್ಪಗೆ ಗ್ರಂಥ ಪುಷ್ಪ ಮತ್ತು ಶಾಲನ್ನ ಒದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಹೋಗಮ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸಿದಂತ ಸಿಂಧನೂರಿನ ಸರ್ವ ಮಹಾಜನತೆಯಲ್ಲಿಯೂ ಎಲ್ಲ ಮುದ್ದು ಮಕ್ಕಳಲ್ಲಿಯೂ ಮತ್ತು ಪತ್ರಕರ್ತ ಮಾಧ್ಯಮದವರಲ್ಲಿ ಅವರೇ ಸರ್ವರನ್ನು ಸ್ವಾಗತಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳೊಂದಿಗೆ ನನ್ನ ಸ್ವಾಗತವನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಎಲ್ಲರನ್ನು ಅತ್ಯಂತ ಆಧಾರಪೂರ್ವಕವಾಗಿ ಸ್ವಾಗತಿಸಿದ ಹನುಮಂತಪ್ಪ ಸರ್ ಅವರಿಗೆ ಶರಣಾರ್ಥಿಗಳು. ಈಗ ವಿದ್ಯುಕ್ತವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದು, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಕ್ತ ಪತ್ರಿಕಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು JLM ಅಧ್ಯಕ್ಷರು ಮತ್ತು ವೇದಿಕೆ ಎಲ್ಲ ಗಣ್ಯರು ಉದ್ಘಾಟನೆ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ವೇದಿಕೆಯ ಮೇಲ್ಕಡೆ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮ ಸಹಕರಿಸಬೇಕಂತ ಕೇಳ್ಕೊಳ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಯ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪುರನ್ನ ಸಂಗನ ಬಸವ ಎಂಬಲ್ಲಿಯನ್ನ ಭವಹರಿತು ಎಂಬಲ್ಲಿ ಸರ್ವಜ್ಞಾನಿಯಾದೆನು ಎಂದು ವಚಿಸುವಡೆ ಚೈತನ್ಯಾತ್ಮಕನಾದೆನು ಇಂತಿ ಬಸವಾಕ್ಷರ ತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಆನು ನೀನು ಬಸವ ಬಸವ ಎಂದು ಭವಸಾಗರ ದಾಟಿದೆನಯ್ಯ ಮಹೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ವಚನ ಸಾಹಿತ್ಯಕ್ಕೆ, ಬಸವಾದಿ ಶರಣರಿಗೆ 893 ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಶರಣ ಶರಣ. ಈಗ ಈ ಕಾರ್ಯಕ್ರಮಕ್ಕೆ ದಾಸೋಹ ಸೇವೆಯನ್ನು ಸಲ್ಲಿಸತಕ್ಕಂಥ ಮುಕ್ತ ಬ್ಯಾಂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಗುಂಡಪ್ಪಣ್ಣ ಬಾಳೆಗಾರ್ ಅವರಿಗೆ ಈ ಒಂದು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಈಗ ಗುಂಡಪ್ಪಣ್ಣ ಅವರು, ಬಸಲಿಂಗಪ್ಪ ಸರ್, ಚಂದ್ರಪ್ಪ ಅವರು ಮತ್ತು ಶ್ರೀಗಳು ಅವರ ಸಮ್ಮುಖದಲ್ಲಿ ಅವರಿಗೆ ಗೌರವ ಶ್ರೀರಕ್ಷೆ. ಮುಕ್ತ ಬ್ಯಾಂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಗುಂಡಪ್ಪಣ್ಣ ಬಾಳೆಗಾರ್ ಅವರು ಬನ್ನಿ, ಟೈಮ್ ಇಲ್ಲ, ಸ್ವಲ್ಪ ಆರ್ಡರ್ ಮಾಡಿ. ಇವತ್ತ ಸಮಯ 7:30 ಆಯ್ತು. ನಾಳೆ 7ಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ನಮ್ಗೆ 7:30 ಆಗೋದ್ರಿಂದ ಸ್ವಲ್ಪ ಅಡಚಣೆ ಆಗ್ತದೆ ಬಂದು ಕುಂತು ಹೋಗೋರಿಗೆ. ನಾಳೆಯಿಂದ 7 ಗಂಟೆಗೆ ಪ್ರವಚನ ಸ್ಟಾರ್ಟ್ ಆಗ್ತದೆ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ರಕ್ಷಕ ವರಲೋಲಂ ಬಸವಂ ಜನ್ಮಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಬಸವೇಶನೇ, ಬಸವರಾಜನೇ, ಬಸವಣ್ಣನೇ, ಬಸವ ತಂದೆ ಕೃಪಾನಿಧಿ, ಬಸವ ಪರಮೇಶ್ವರೇಶ್ವರ, ರಕ್ಷಿಸು ಶ್ರೀ ಗುರು ಬಸವ, ರಕ್ಷಿಸು ಶ್ರೀ ಗುರು ಬಸವ. ಜಯ ಗುರು ಬಸವೇಶ. ಹರ ಹರ ಮಹಾದೇವ. ಶ್ರಮಶಾಂತಿ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀ ಗುರುಲಿಂಗ ಮಹಾಸ್ವಾಮೀಜಿ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಪ್ರವಚನ ನಡೆಸ್ತಾ ಇದ್ದಾರೆ. ಎಲ್ಲರೂ ಶಾಂತ ಚಿತ್ತೆಯಿಂದ ಭಕ್ತಿಯಿಂದ ಪ್ರವಚನ ಆಲಿಸಬೇಕೆಂದು ತಮ್ಮಲ್ಲಿ ಶರಣೆ ಪ್ರಾರ್ಥನೆ. ಶರಣ ಶರಣ.
ಅಪ್ಪರಿಗೆ ಒಂದು ನಾಲ್ ಇದ್ರೆ ಹಾಕಿ ಇಲ್ಲಿ ಹಾಕ್ಯಾರಿ ಇದು ಪರ್ಮನೆಂಟ್ ಇಲ್ಲ ಹೂ ಹಾಕಿ ಗವಾಯಿಗಳ ತೋರಿ ಕಪ್ ಎರಡು ತೋರಿ ಹಲೋ ಹಲೋ ಅಲಪ್ ಮಾಡಿಕೊಡ್ರಿ ಕತ್ಲೆ ತೊಗೊಂಡ್ಬಿಡ್ಬೇಕು ಜೈ ಗುರು ಬಸವೇಶ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಕ್ಕೆ ಕಾಲನನುಪನಾಶೀಲಂ ಬಸವಂ ಜಂಗಮವರಲೋಲಂ ಬಸವಾ ರಕ್ಷಿಪುರನ್ನ ಸಂಗನ ಬಸವಾ ಬಸವಾ ರಕ್ಷಿಪುರನ್ನ ಸಂಗನ ಬಸವಾ ಬಸವಾ ರಕ್ಷಿಪುರನ್ನ ಸಂಗನ ಬಸವಾ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ಬಸವೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ದೇವೆಂದ ಕರಸ್ಥಳಕ್ಕೆ ಬಂದು ಜುಣುತ್ತಾ ಬಿರಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನನ್ನ ಕರಸ್ಥಳಕ್ಕೆ ಬಂದು ಜಯ ಗುರು ಬಸವೇಶ ಜೈ ಗುರು ಬಸವೇಶ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎಲ್ಲ ಶರಣ ಸಂಪತ್ತು ಪ್ರಾರ್ಥನೆ ಗೀತೆ ಪಾಲ್ಗೊಳ್ಬೇಕಾಗಿ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಪರಮಾಮೃತ ಶರಣ ಚರಿತಾಮೃತ ಪ್ರೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ಪ್ರೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನ ಅಮೃತ ಮನದ ಮೈಲಿಗೆ ತೊಳೆಯುವಂತ ಮನದ ಮೈಲಿಗೆ ತೊಳೆಯುವಂತ ಮಂಗಲದ ಮಹದಮೃತ
ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಭಕ್ತಿ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ವೈರಾಗ್ಯದ ಭಕ್ತಿ ಜ್ಞಾನ ವೈರಾಗ್ಯದ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಷ್ಟಾಭರಣ ಪಂಚಾಚಾರ ಆರು ಸ್ಥಳಗಳ ಅಮೃತ ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳ ಅಮೃತ ಅಷ್ಟಾಭರಣ ಪಂಚಾಚಾರ ಆರು ಸ್ಥಳಗಳ ಅಮೃತ ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳ ಅಮೃತ ಶ್ರೇಷ್ಠ ಕಾಯಕ ದಾಸೋಹದ ಶ್ರೇಷ್ಠ ಕಾಯಕ ದಾಸೋಹದ ಅನುಭವದ ಶರಣಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಜೈ ಗುರು ಬಸವೇಶ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರೆಯ ದೇಗುಲವನ್ನು ಉದ್ಧರಿಪ ಗುರುಮೂರ್ತಿ ದೇವನಾನಕೆಯನ್ನೊತ್ತು ಮುನ್ನಡೆದ ಸತ್ಕೀರ್ತಿ ಜ್ಞಾನ ದಾಸೋಹ ಅನುಭವದ ಶಿವಮೂರ್ತಿ ಶತಕೋಟಿ ಶರಣಾರ್ಥಿ ಬಸವ ಗುರು ಮಹಾಮೂರ್ತಿ. ಪ್ರಾತಸ್ಮರಣರಾಗಿರುವಂತಹ ಬಸವಾದಿ ಶಿವಶರಣರನ್ನ ವಿಶ್ವದ ಎಲ್ಲ ಮಹಾ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಜಂಗಮ ಜ್ಯೋತಿ ಮಹಾ ತಪಸ್ವಿ ಲೋಕ ಪೂಜ್ಯರಾಗಿರುವಂತಹ ತನಿಯ ಮುರುಗೇಂದ್ರ ಮಹಾಶಿವೇಗಳವರನ್ನ ಧಾರವಾಡದ ಮೃತ್ಯುಂಜಯ ಮಹಾಂತಪ್ಪಗಳನ್ನ ಒಳಬಳ್ಳಾರಿಯ ಚನ್ನಬಸವ ತಾತನವರನ್ನ ಮನದಲ್ಲಿ ಧ್ಯಾನಿಸಿಕೊಂಡು ಬಸವ ಜಯಂತಿಯ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವಂತಹ ಶರಣರ ಜೀವನ ದರ್ಶನ ಪ್ರವಚನದ 2ನೇ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಯಕ ವೃತ್ತಿಪರವಾಗಿ ಸೇವೆಯನ್ನು ಸಲ್ಲಿಸಿ ಬಸವಾದಿ ಶರಣರಿಗೆ ಹತ್ರ ಆಗಿರತಕ್ಕಂತಹ ಎಲ್ಲ ಸಮಾಜ ಬಾಂಧವರು ಇಂದಿನ ದಿನ ವೇದಿಕೆ ಮೇಲೆ ಸನ್ಮಾನವನ್ನು ಸ್ವೀಕರಿಸಿದ್ರು. ಆ ಎಲ್ಲ ಸಮಾಜದ ಬಾಂಧವರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ತಿಳಿಸ್ತಾ ನಿತ್ಯವೂ ಕೂಡ ಸಂಗೀತ ಸೇವೆ ನೀಡತಕ್ಕಂತ ನನ್ನ ಪ್ರೀತಿಯ ಸಂಗೀತ ಕಲಾ ಬಳಗವೇ, ಪ್ರವಚನವನ್ನು ಆಲಿಸಲಿಕ್ಕೆ ಬಂದಿರತಕ್ಕಂತ ಎಲ್ಲ ಸಿಂಧನೂರು ಮಹಾನಗರದ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ಶಿವಾರ್ಥಿಗಳೇ, ದಾಸೋಹಿಗಳೇ, ಅವರಿವರೆನ್ನದೇ ಎಲ್ಲರ ಅಂತರಾತ್ಮಕ್ಕೆ ಭಕ್ತಿಯಿಂದ ಶರಣು ಶರಣು ಶರಣಾರ್ಥಿ. ಈ ಶರಣು ಶರಣಾರ್ಥಿ ಅಂತಂದಾಗ ತಾವೆಲ್ಲರೂ ಕೂಡ ಹೃದಯ ತುಂಬಿ ಭಾವ ತುಂಬಿ ಹೇಳಬೇಕು. ಅಲ್ಲೇ ಸುಮ್ಮ ಕುಂತ್ರ ನಡೆಯೋದಿಲ್ಲ. ಯಾಕಂದ್ರೆ ಶರಣರ ಜೀವನ ದರ್ಶನ ಪ್ರವಚನ ಕೇಳಿ ಹೋಗುವುದಲ್ಲ, ಅದನ್ನೊಂದಿಷ್ಟು ಜೀವನದಲ್ಲಿ ಅಳವಡಿಸಿಕೊಂಡು ಶರಣರ ದಾರಿಯಲ್ಲಿ ನಡೀತಕ್ಕಂಥ ವ್ಯವಸ್ಥೆಯನ್ನು ಕಲಿಸ್ತಕ್ಕಂಥ ಪ್ರವಚನ ಇದೆ. ಹೀಗಾಗಿ ಈ ಶರಣು ಶರಣಾರ್ಥಿ ಅನ್ನುವಂತ ಒಂದೇ ಒಂದು ಶಬ್ದಕ್ಕೇನೆ ಕಲ್ಯಾಣದೊಳಗ ಕ್ರಾಂತಿ ಆಗ್ತದೆ. ಒಂದೇ ಒಂದು ಶರಣು ಜಾಸ್ತಿ ಹೇಳಿದ್ದಕ್ಕಾಗಿ ಏನೆಲ್ಲ ಕಲ್ಯಾಣದೊಳಗೆ ಬೆಳವಣಿಗೆ ಆಯ್ತು ಅಂತಕ್ಕಂಥದ್ದು ಸಿಂಧನೂರಿನ ಜನತೆಗೆ ಗೊತ್ತದ. ಸಂದರ್ಭ ಬಂದಾಗ ಅದನ್ನು ಹೇಳೋಣ. ಆದ್ರೆ ತಾವೆಲ್ಲ ಹೃದಯ ತುಂಬಿ ಹೇಳಲೇಬೇಕು. ಒಂದ್ಸಾರಿ ಹೇಳ್ತೀರಿ, ಶರಣು ಶರಣಾರ್ಥಿ ಅಂದ್ರೆ ಏನಾಗಂಗಿಲ್ಲ. ಇದಕ್ಕೇನು ಟ್ಯಾಕ್ಸ್ ಇಲ್ಲ. ಬಸ್ ಫ್ರೀ ಮಾಡಿದಂಗೆ ಇದಕ್ಕೂ ನಾವು ಫ್ರೀ ಮಾಡೀವಿ. ಅದಕ್ಕೇನು ಹೆದರೋ ಅವಶ್ಯಕತೆ ಇಲ್ಲ. ಶರಣು ಶರಣಾರ್ಥಿ ಎಷ್ಟು ಭಾವ ತುಂಬ್ಯದ. ಬಾಗಿದ ತಲೆ ಮುಗಿದ ಕೈ ಆಗಿರಿಸ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಅಪ್ಪ ಬಸವಣ್ಣ. ಎಣಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಈ ಜಗತ್ತಿನೊಳಗೆ ಅಪ್ಪನ ಸಂದೇಶ ಇದು.
ಬಿಜ್ಜಳನ ಕರ್ಣಿಕನ ಆಸ್ಥಾನದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಅಪ್ಪ ಬಸವಣ್ಣ ಅನುಭವ ಮಂಟಪದೊಳಗ 770 ಅಮರಗಣಗಳನ್ನು ಒಂದು ಕಡೆಗೆ ಸೇರಿಸಿ ಶೂನ್ಯ ಪೀಠವನ್ನ ಅಲ್ಲಿ ಸಿದ್ಧಗೊಳಿಸಿ 12 ವರ್ಷಗಳ ಕಾಲ ಅಲ್ಲಮರಿಗಾಗಿ ಕಾದು ಎಲ್ಲಾ ಶರಣರಿಗೆ ಭಾಗದ ತಲೆ ಮುಗಿದ ಕೈಯಾಗಿರಿಸಿ ಒಂದು ಮಾತು ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಮಾತು. ಯಾರು ಶರಣು ಅಂತ ಹೇಳ್ತಾರೋ ಅವರಿಗೆ ಮರಣ ಅನ್ನುವಂಥದ್ದೇ ಇಲ್ಲ. ಅದಕ್ಕ ಶರಣು ಅಂದವರಿಗೆ ಮರಣ ಅಂತಕ್ಕಂಥದ್ದು ದೂರ ಓಡಿ ಹೋಗ್ತದ. ಹೀಗಾಗಿ ಶರಣು ಶರಣಾರ್ಥಿ ಅನ್ನುವಂತ ಒಂದು ಶಬ್ದ ಶರಣರ ಬದುಕನ್ನ ಕಟ್ಟಿಕೊಡ್ತಕ್ಕಂಥದ್ದು ಒಂದೇ ಒಂದು ಶಬ್ದ ಇದು. ಅದು ಸುಮ್ಮನೆ ಇಲ್ಲಿ ಕುತ್ತಿಗೆಯಿಂದ ಮ್ಯಾಲಿಂದ ಹೇಳೋದಲ್ಲ, ಹೃದಯ ತುಂಬಿ ಭಾವ ತುಂಬಿ ಹೇಳ್ತಕ್ಕಂಥ ಮಾತದು ಶರಣು ಶರಣಾರ್ಥಿ. ಎಂತ ಭಾವನೆ, ಎಂತಹ ಕಲ್ಪನೆ. ಅದಕ್ಕಾಗೇನೆ ಅಪ್ಪ ಬಸವಣ್ಣನವರನ್ನ ರಾಷ್ಟ್ರಕವಿ ಆಗಿರ್ತಕ್ಕಂತಹ ಕುವೆಂಪು ಅವರು ಬರೀತಾರೆ ಏನಂತ ಹೇಳಿ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರೆಗೆ ದಿಕ್ಕಾಗಿ 8 ಶತಮಾನಗಳ ಹಿಂದೆ, ಓ ಅಗ್ನಿ ಖಡ್ಗವನ ಅಂತ ಆಧ್ಯಾತ್ಮದ ಕ್ರಾಂತಿ ವೀರ, ದೇವ ದೇಹಂದೇಹಿ ಧೀರವತಾರ ಶ್ರೀ ಬಸವೇಶ್ವರ ಅಂತ ಹೇಳಿ ಕುವೆಂಪು ಅವರು ಬರೀತಕ್ಕಂಥ ಮಾತು ಅಪ್ಪನ ಪರವಾಗಿ. ಅದಕ್ಕ ಹೇಳ್ತಾರೆ, ಅಪ್ಪ ನಮ್ಮಪ್ಪ ಬಸವಣ್ಣ ನಡೆದ ದಾರಿ ಹೆದ್ದಾರಿ, ಆತನ ಮಾತು ಮಂತ್ರ, ಆತನ ಬದುಕೆ ಒಂದು ಸುಂದರ ಇತಿಹಾಸ. ಧರ್ಮ ಸಾಧಕರಿಗೆ ಮಾರ್ಗದರ್ಶಕ, ದೀನ ದಲಿತರ ಹಿತಚಿಂತಕ, ಜಗದ ಜೀವಿಗಳ ಆರಾಧಕ, ಆಧ್ಯಾತ್ಮದ ಬಾನಂಗಳದ ಬೆಳ್ಳು ಚುಕ್ಕಿ, ಭಕ್ತಿ, ಕಾಯಕ, ದಾಸೋಹ, ಶಿವಯೋಗ ವಿಶಿಷ್ಟ ಚಿತ್ರಣವನ್ನೇ ವಿಶ್ವಕ್ಕೆ ವಿಶ್ಲೇಷಿಸಿದ ವಿಶ್ವಗುರು ಇಷ್ಟಲಿಂಗ ಬಸವಣ್ಣ ಈ ಸಮಾಜಕ್ಕೆ ನೀಡಿದ ಅತ್ಯದ್ಭುತವಾಗಿರ್ತಕ್ಕಂಥ ಕಾಣಿಕೆ. ಹೀಗಾಗಿ ಶರಣರ ಜೀವನ ದರ್ಶನ ಅಂತಕ್ಕಂಥದ್ದು ನಮ್ಮ ಬದುಕಿಗೆ ದಾರಿಯನ್ನ ತೋರಿಸ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಿಂದ ಬರುವಾಗ, ನಾವೆಲ್ಲರೂ ಕೂಡ ಬಂದಿದ್ದು ತಾಯಿಯ ಗರ್ಭದಿಂದಲೇ. ಯಾರೂ ಕೂಡ ಆಕಾಶದಿಂದ ಮ್ಯಾಲಿಂದ ಬಿದ್ದವರಿಲ್ಲ, ನೆಲದಿಂದ ಮ್ಯಾಲೆ ಎದ್ದವರಿಲ್ಲ, ಕಲ್ಲಿನಾಗ ಹುಟ್ಟಿದವರಿಲ್ಲ. ಎಲ್ಲರೂ ಬಂದಿದ್ದು ಎಲ್ಲಿಂದ? ತಾಯಿಯ ಗರ್ಭದಿಂದಲೇ. ಹಾಗಾದ್ರೆ ತಾಯಿಯ ಗರ್ಭದಿಂದ ಬರುವಾಗ ಈ ಶರೀರ ಹೆಂಗ ಬಂದಿತ್ರಿ? ಕೈಯಾಗ ಒಂದು 10 ಎಕರೆ ಹೊಲದ ಉತ್ತಾರ ಹಿಡ್ಕೊಂಡು ಬಂದಿದ್ದೆ, ಇಲ್ಲ ಕೈಯಾಗ ಒಂದು 10 kg ಬಂಗಾರ, ಚೈನು, ನಕ್ಲೆಸ್ ಹಾಕೊಂಡು ಬಂದಿದ್ದೇನೋ? ಏನೂ ಹಿಡ್ಕೊಂಡು ಬಂದಿಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ. ತಾಯಿಯ ಗರ್ಭದಿಂದ ಬರುವಾಗ ಈ ಶರೀರದಲ್ಲಿ ಏನೂ ಇರಲಿಲ್ಲ. ಮಲಮೂತ್ರಗಳು ಇರ್ತಕ್ಕಂಥ ಜಾಗದೊಳಗೆ ಒಂದಲ್ಲ ಎರಡಲ್ಲ 9 ತಿಂಗಳದ ಈ ಶರೀರ. ಎಲ್ಲದ ಮಲಮೂತ್ರ ಇರುವಂತ ಜಾಗದೊಳಗ ಎಷ್ಟು ದಿನ ಆಯ್ತ್ರಲ್ಲಿ? 9 ತಿಂಗಳು ಕುಂತೈತಿ. ಆ 9 ತಿಂಗಳು ಕುಂತಂತ ಈ ಶರೀರ ತಾಯಿಯ ಗರ್ಭದಿಂದ ಬರುವಾಗ ಏನನ್ನೂ ಕೂಡ ತರಲಿಲ್ಲ. ಖಾಲಿ ಕೈಲಿನ ಬಂತು, ಬರಿಗೈಲಿನ ಬಂತು. ಆ ದೇಹಕ್ಕ ಹೆಸರು ಕೂಡ ಇರಲಿಲ್ಲ. ತಾಯಿಯ ಗರ್ಭದಿಂದ ಬಂದಂತ ಶಿಶುವಿಗೆ ಹೆಸರಿತ್ತೇನು? ನಾವೆಲ್ಲ ಹೆಸರು ತಗೊಂಡು ಬಂದೀವ? ಈ ಸಮಾಜದೊಳಗೆ ಹುಟ್ಟಬೇಕಂತೇಳಿ ಏನಾದ್ರೂ ಅರ್ಜಿ ಹಾಕೊಂಡು ಬಂದೀವ? ಏನೂ ಇಲ್ಲ. ಯಾವುದು ಪರಿಜ್ಞಾನದ ಅರಿವೇ ಇಲ್ಲದಂತಹ ಈ ಸೂಕ್ಷ್ಮ ಶರೀರ ತಾಯಿಯ ಗರ್ಭದಿಂದ ಬರ್ತದೆ. ಬಂದಾಗ ಇದಕ್ಕೆ ಹೆಸರು ಕೂಡ ಇಲ್ಲ. ಏನಿಲ್ಲ? ಹೆಸರು ಇಲ್ಲ. ಹೆಸರು ಯಾರು ಕೊಡ್ತಾರೆ ನಮಗೆ? ಹೆಸರು ಕೊಡುವ ಪಾಳೆ ಯಾರ್ದು? ಸ್ವಾದ್ರ ಹತ್ತಿದು ಡುಬ್ಬ ಬಡಿಸ್ಕೊಂಡು ಕೊಡ್ತಾಳೆ. ಎಲ್ಲಿ ಸಿಟ್ಟಿರ್ತಂತ ಗೊತ್ತಿಲ್ಲ, ಸಿಕ್ಕಾಳ ತಡಿ ಅಂತ ನೀವು ನಾಳೆ ಬಿಡ್ತೀರ ಡಬ್ಬದ ಮ್ಯಾಗ ರಾತ್ರಿ. ಹಂಗಾದ್ರೆ ಈ ಶರೀರಕ್ಕೆ ತಾಯಿಯ ಗರ್ಭದಿಂದ ಬರುವಾಗಲೂ ಕೂಡ ಹೆಸರೇ ಇಲ್ಲ. ಆದ್ರ ಆ ಹೆಸರಿಗಾಗಿ ಎಷ್ಟು ಬಡದಾಡ್ತದ ಗೊತ್ತಲ್ರಿ ಈ ಶರೀರ. ಅದಕ್ಕೆ ಹೇಳ್ತಾರ ಒಬ್ರು, ಈ ಶರೀರ ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಈ ದೇಹದೊಳಗ ಉಸಿರಿತ್ತು, ಆದ್ರೆ ಹೆಸರಿರ್ಲಿಲ್ಲ. ತಾಯಿಯ ಗರ್ಭದಿಂದ ಈ ಶರೀರ ಹೊರಗೆ ಬಂದಾಗ ಈ ದೇಹದೊಳಗೆ ಉಸಿರಿತ್ತು, ಆದ್ರೆ ಹೆಸರಿರ್ಲಿಲ್ಲ.
ಆದ್ರೆ ಸತ್ತ ಮೇಲೆ ಈ ದೇಹದೊಳಗ ಉಸಿರಿರಂಗಿಲ್ಲ. ಆದ್ರೆ ಹೆಸರು ಉಳಿತಕ್ಕಂಥ ಕೆಲಸ ಮಾಡಿ ಹೋಗ್ತಕ್ಕಂಥದ್ದೇ ನಿಜವಾದ ಮನುಷ್ಯ ಧರ್ಮ ಅಂತಕ್ಕಂಥದ್ದನ್ನ ಶರಣರ ಜೀವನ ದರ್ಶನ ಪ್ರವಚನ ಹೇಳ್ತಾರೆ. ನನ್ನ ಮುಂದೊಂದು ಮೈಕ್ ಇಟ್ಟಾರ. ಈ ಮೈಕಿಗೆ ಒಂದು 5,000ನೋ 10,000 ಕಿಮ್ಮತ್ ಅಂತ ತಿಳ್ಕೊಳ್ಳಿ. ಇದಕ್ಕೆ ಬೆಲೆ ಅದು. ಇದರ ಮಾಲೀಕ ಇದಕ್ಕೆ ರೊಕ್ಕ ಕೊಡ್ತಂದ. ಯಾಕೆ ಇದಕ್ಕೆ 5,000 ರೂಪಾಯಿ ಬೆಲೆ ಅಂತಂದ್ರ ನನ್ನ ಮಾತುಗಳನ್ನ ನಿಮ್ಗೆ ಸ್ಪಷ್ಟವಾಗಿ ಕೇಳಿಸ್ತದೆ. ಇದ್ರೊಳಗ ಕಾಣದೇ ಇರುವಂತ ಒಂದು ಶಕ್ತಿ ಅಡಗ್ಯದ. ಎಲ್ಲೋ ದೂರದಲ್ಲಿ ಇರ್ತಕ್ಕಂಥವ್ರಿಗೆ ನಾನಿಲ್ಲಿ ಮಾತಾಡಿದ ಕೇಳಿಸುವಂತ ಕೆಲಸ ಮಾಡಕತ್ತಿದ್ ಯಾವ್ದು ಮಾಡಕತ್ತದ್ರಿ? ಮೈಕ್ ಮಾಡಕತ್ತ. ಹಂಗಾರ ಈ ಮೈಕಿನೊಳಗ ಕಾಣದೇ ಇರುವಂತ ಒಂದು ಮೈಕತ್ವ ಅನ್ನುವಂತ ಒಂದು ಶಕ್ತಿ ಅಡಗದ ನೋಡಿ. ಎಲ್ಲಿವರೆಗೂ ಈ ಮೈಕಿನೊಳಗ ಮೈಕತ್ವ ಅನ್ನುವಂಥದ್ದಿರು ಮತ ಮಾತ್ರ ಈ ಮೈಕಿಗೆ ಕಿಮ್ಮತ್ತು. ಅಕಸ್ಮಾತ್ ನಾನು ಮಾತಾಡಿರೋ ಮಾತನ್ನ ಇದೇನಾದ್ರೂ ನಿಮ್ಗೆ ಕೇಳಿಸ್ಲಾರ್ದಂಗೆ ಇದು ಬಂದಾಗಿ ಬಿತ್ತು ಅಂದ್ರೆ ಇದ್ರ ಮಾಲೀಕ ಏನ್ ಮಾಡ್ತಾನೆ ಹೇಳಿದ್ರನ್ನ ತಗೊಂಡೋಗಿ ತಿಪ್ಪೆ ಹೋಗಿರ್ತಾನೆ. ಯಾಕೆ? ವೇಸ್ಟ್. ಇದು ಕೆಲಸಕ್ಕೆ ಬರಲ್ಲ. ಕೆಲಸಕ್ಕೆ ಬರ್ತೈತಿ ಅಂತ ಇದಕ್ಕೆ ಕಿಮ್ಮತ್ತು. ಮೈಕಿನೊಳಗ ಕಾಣದೇ ಇರುವಂತ ಮೈಕತ್ವ ಅನ್ನುವಂಥದ್ದಿದ್ದಾಗ ಇದಕ್ಕೆ ಹೆಂಗೆ ಕಿಮ್ಮತ್ತು, ಹಂಗ ಈ ಜಗತ್ತಿನೊಳಗೆ ಹುಟ್ಟಿರ್ತಕ್ಕಂತಹ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಹುಟ್ಟಿರ್ತಕ್ಕಂತಹ ಈ ಮನುಷ್ಯ ಶರೀರದೊಳಗ ಮನುಷ್ಯತ್ವ ಅನ್ನುವಂಥದ್ದಿದ್ದಾಗ ಮಾತ್ರ ಈ ದೇಹಕ್ಕೆ ಕಿಮ್ಮತ್ತು ವಿನಃ ಈ ದೇಹಕ್ಕೆ ಕಿಮ್ಮತ್ತಿಲ್ಲ ಅಂತಕ್ಕಂಥ. ಅದಕ್ಕೆ ಮನುಷ್ಯನೊಳಗೆ ಏನಿರ್ಬೇಕು? ಮನುಷ್ಯತ್ವ ಅನ್ನುವಂಥದ್ದಿರ್ಬೇಕು. ಮನುಷ್ಯತ್ವ ಅನ್ನುವಂಥದ್ದು. ಎಷ್ಟು ಶೃಂಗಾರ ಮಾಡ್ತೇವ್ರಿ ಇದನ್ನ. ಈ ಶರೀರಕ್ಕಾಗಿ ಎಷ್ಟು ಬಡದಾಡ್ತೇವೆ ನಾವು. ದಿನ ಜಳಕ ಮಾಡಾಕ ಡವ್ ಸೋಪ ಬೇಕು ಈ ದೇಹಕ್ಕೆ. ಮತ್ತೆ ಬ್ಯಾರೆ ಸೋಪ್ ಇದ್ರೆ ಈ ಮಗ ಜಳಕನ ಮಾಡಂಗಿಲ್ಲ. ದಿನ ಬಿಸಿನೀರ ಬೇಕು, ಇಸ್ತ್ರಿ ಅರ್ಬಿನ ಬೇಕು, ಕೈಯಾಗ ಆಪಲ್ ಮೊಬೈಲ ಬೇಕು, ಕಾಲಾಗ ಬಾಟಾ ಚಪ್ಲಿನ ಬೇಕು. ಇಲ್ಲಂದ್ರೆ ಹೋಗಂಗ ಎಲ್ಲಿ ಮಗ ಹೊರಗೆ. ಎಷ್ಟು ಅಪೂಪ್ರ ಈ ದೇಹಕ್ಕ. ಆ ಸೋಪ್ ಹಚ್ಚು, ಈ ಸೋಪ್ ಹಚ್ಚು, ಆ ಶಾಂಪು ಹಚ್ಚು, ಇದನ್ ತುಳಿ, ಇಸ್ತ್ರಿ ಅರ್ಬಿ ತಗೋ, ಅದಕ್ಕೆ ಮ್ಯಾಚಿಂಗ್ ಅಂತ ಮತ್ತ ಮ್ಯಾಲ ಇದ್ದಿದ್ದಕ್ಕೆ ಕೆಳಗೆ ಮ್ಯಾಚಿಂಗ್, ಕೆಳಗೆ ಇದ್ದಿದ್ದಕ್ಕೆ ಮ್ಯಾಗ ಮ್ಯಾಚಿಂಗ್. ಈ ಮ್ಯಾಚಿಂಗ್ ಇಲ್ಲದಂಗ ಇವ್ರು ಹೊರಗೆ ಹೋಗಂಗಿಲ್ಲ. ಒಂದಿಷ್ಟು ಮಂದಿ ಮ್ಯಾಚಿಂಗಿಗಾಗಿ ಶರೀರವನ್ನ ಬಳಸ್ಕೊಳಕತ್ತೀವಿ. ತೋರಿಕೆಗಾಗಿ ನಾವು ಬದುಕ್ತಾ ಇದ್ದೇವೆ. ಇನ್ನೊಬ್ರು ನೋಡ್ತಾರಂತ ಬದುಕಾಕತ್ತೀವಿ. ಎಷ್ಟು ಈ ದೇಹಕ್ಕೆ ಶೃಂಗಾರ ಅಪೂಪ್ರ ಮಾಡ್ತೀವಿ ಅಂದ್ರೆ ಬಿಸಿಲು ಬಡಿಬಾರ್ದು, ಥಂಡಿ ಹತ್ತಬಾರ್ದು. ನಾನಾ ಬಹಳ ಚಂದದ, ನನ್ನಷ್ಟು ಚಂದ ಸುಂದರ ಯಾರೂ ಇಲ್ಲ ಅಂತೇಳಿ ಈ ಶರೀರವನ್ನ ಮೋಹಿಸ್ತಾನೆ ಮನುಷ್ಯ, ಮೋಹಿಸ್ತಾನೆ. ಅದ್ರ ಗೊತ್ತಿರ್ಲಿ ನಿಮಗ, ಈ ಶರೀರದೊಳಗ ಉಸಿರಿರೋ ತನಕ ಮಾತ್ರ ಈ ದೇಹದೊಳಗ ಇದಕ್ಕೆ ಅಂದ ಚಂದ ಅಲಂಕಾರ. ನೀ ಜೀವಂತಿದ್ದಾಗ ಡವ್ ಸೋಪ್ ಹಚ್ಕೊಂಡು ಜಳಕ ಮಾಡಿ ಅಂತೇಳಿ ನೀ ಸತ್ತ ಮೇಲೆ ನೀನು ಗಾಡಿ ಕುಂಡ್ರಿಸಿದಾಗ ಡವ್ ಸೋಪ್ ಹುಡ್ಕಂಗಿಲ್ಲ. ಅವಾಗ ಅಲ್ಲೇ ಬಾಂಡೆ ತಿಕ್ಕು ಸೋಪ್ ಇದ್ರು ಅದ್ರಾಗ ತಿಕ್ಕಿ ಕುಂಡ್ರಿಸ್ತಾನೆ. ಕಾಲು ಮಡಚಲಿಲ್ಲ, ಕಾಲು ಶಟದಾವು ಅಂತಂದ್ರೆ ಎದೆಗೆ ಕಾಲು ಕೊಟ್ಟು ಕಾಲು ಮಡಚಿ ಬಿಟ್ಟು ಕುಂಡ್ರಿಸ್ತಾರ. 3 ದಿನದ ಮೇಲೆ ಇಟ್ಕೊಳಂಗಿಲ್ಲ. ಇದ್ದಾಗಷ್ಟ ಜಗದ್ಗುರುಗಳು ಬಂದಾರ್ರಿ, MLA ಅವ್ರು ಬಂದಾರ್ರಿ, ಪ್ರಧಾನ ಮಂತ್ರಿ ಬಂದಾನ್ರಿ, ನಮ್ಮೂರ್ ಸಾವ್ಕಾರ ಬಂದಾರ್ರಿ, ನಮ್ಮೂರ್ ಗೌಡತಿ ಬಂದಾರ್ರಿ, ನಮ್ಮೂರ್ ಗೌಡ ಬಂದಾರ. ಎಲ್ಲಿ ತನಕ? ಈ ದೇಹದೊಳಗೆ ಉಸಿರಿರೋ ತನಕ. ಯಾವಾಗ ಈ ಉಸಿರು ಹೋದು ಅವಾಗ ಆಂಬುಲೆನ್ಸ್ನಾಗ ಬಾಡಿ ತಗೊಂಡು ಬಂದ್ರು ಅಂತಂದ್ರ ಅವಾಗ ಇದ ತಂಗಿನ ಕೇಳ್ತಾಳ, ಇದ ಕಲ್ಲಕ್ಕ, ಇದ ಮಲ್ಲಕ್ಕನ ಕೇಳ್ತಾಳ, ತಂಗಿ ಹೆಣ ತಂದಾರೇನು, ಜಳಕ ಮಾಡಿ ಕುಂಡ್ರಿಸಾರೇನು ಅಂತ ಕೇಳ್ತಾಳ. ಈಕಿನ ಉಳ್ಳವ ಜೀವ ಇದ್ದಾಗ ಗೌಡ್ರು ಸಾವ್ಕಾರರು ಎಲ್ಲ, ಆದ್ರೆ ಹೋದ್ಮೇಲೆ ಏನಾಗ್ತದು? ಹೆಣ ಆತು, ಹೆಣ ಆತು. ಬಾಳ ಗಳಿಸಿ ಅಂತ ಹೇಳಿ ಏನಾರ 1 ತಿಂಗಳು ಇಟ್ಕೋತಾರೇನು? ಅಥವಾ ಬಹಳ ಉಳಿಸಿ ಹೋಗಿಪ್ಪ, ನೀನು ಬಹಳ ಮಕ್ಕಳ ಮಾಡಿದಿ, ದೊಡ್ಡ ಮನಿ ಕಟ್ಟಿದಿ ಅಂತ ಹೇಳಿ ನಿನ್ನೇನಾರು 3 ತಿಂಗಳು ಮ್ಯೂಸಿಯಂನಾಗ ಇಡ್ತಾರೇನು? ಇಲ್ಲ. 1 ದಿನ, 2 ದಿನ, ಬಹಳ ಅಂದ್ರ 3 ದಿನ ಹೆಣ ನಾರ್ತೈತಿ. ಮೊದಲು ಹೋಗುದು ಬರ್ಗಂತಾರೆ. ನಮ್ಮ ಜನಕ್ಕ ಮಣ್ಣು ಕೊಡಕ್ಕ ಅವಸರ. ಲಘು ಎತ್ತರೋ ಮಳೆ, ನಾ ಅಲ್ಲಿ ನನ್ನ ಮಗಳು ಅಡ್ಮಿಷನ್ ಮಾಡಕ್ ಹೋಗ್ಬೇಕಂತ. ಅಂದ್ರ ನೀವು ಹೋದಾಗಲೂ ಕೂಡ ಈ ಸಮಾಜ ನಿಮಗೆ ಸಮಯ ಕೊಡ್ಲಿಕ್ಕೆ ತಯಾರಿಲ್ಲ. ಮೊದಲು ಯಾವಾಗ ಮಣ್ಣು ಮಾಡೀವಿ, ಯಾವಾಗ ಜಳಕ ಮಾಡೀವಿ,
ಒಂದಿಷ್ಟು ಮಂದಿ ದೇವರ ಹೊತ್ತವ್ರು ಇರ್ತಾರ, ಅವ್ರಂತರೂ ಊಟನ ಮಾಡಂಗಿಲ್ಲ, ಹೆಣ ಮಣ್ಣಾಗೋ ತನಕ. ಯಾವಾಗ ಹೋಯ್ತಾರ ಯವ್ವ ಮುಂಜಾನೆ ಉಪವಾಸದಿನ ಅಂತ ಇವು ಶಾಪ ಹಾಕ್ತಿರ್ತಾರೆ, ಬೈತಿರ್ತಾರೆ. ಯಾವುದೇ ಮಠಮಾನ್ಯಗಳಿಗೆ, ಜಾತ್ರೆಗಳಿಗೆ, ಕಾರ್ಯಕ್ರಮಗಳಿಗೆ ಹೋದಾಗ ನಾವೆಲ್ಲ ಬಹಳ ಜನ ಕಳ್ಕೊಂಡು ಬರುವಂತ ಒಂದು ವಸ್ತು ಯಾವ್ದು ಹೇಳ್ರಿ ನೋಡು. ಏನ್ ಕಳ್ಕೊಂಡು ಬರ್ತೀವಿ ನಾವು? ಮೊಬೈಲ್ ಅಲ್ಲ, ನೋಡಲ್ಲ ಹೋಗ್ಬೇಕು ಗಂಡನ್ ಕಳ್ಕೊಂಡ್ ಬರ್ತೀವಿ ಅಂತ ಕಳ್ಕೊಂಡ್ ಬರೋಲ್ಲ. ನೀವ್ ಯಾಕೆ ಆಧಾರ್ ಕಳಿಸ್ತೀವಿ? ಸಾಕಾಗಿರ್ತಡಿ ಅವ ಇವ್ನು ಒಳಗೊಳ್ಳಾರಿ ಜಾತ್ರೆ ಬಿಟ್ಟು ಬಂದವರು ಅದ. ಬಹಳ ಮಂದಿ ಕಳ್ಕೊಳ್ಳೋದೇನು ಅಂತಂದ್ರ ಈ ಕಾಲಾಗ ಹಾಕೊಂಡಿರ್ತೀರಲ್ಲ, ಅವನ್ನ ಬಹಳ ಮಂದಿ ಕಳ್ಕೊಂಡ್ಬರ್ದು. ಬಹಳ ಆಸೆ ಇಟ್ಟಿರ್ತೀರಿ, ಹೊರಗೆ ಬಿಟ್ಟಿರ್ತೀರಿ, ಒಳಗ್ ದೇವ್ರಿಗೆ ಹೋಗಿ ಬರೋದ್ರ ಹೊರಗೆ ಯಾವನೋ ಹಳೆ ಬಿಟ್ಟು ಹೊಸ ಹಾಕೊಂಡು ಹೋಗಿರ್ತಾನ ಅಂತ ಅದೊಂದು ಕಂಪ್ನಿನೇ ಇರ್ತೈತಿ, ಹಳೆ ಬಿಟ್ಟು ಹೊಸ ಹೋಗಿರ್ತಾನ. ಅದಕ್ಕ ಬಹಳ ಮಂದಿ ಕಳೀತಾವಂತ ಹೇಳಿ ತಿಳ್ಕೊಂಡು ಮಠದ ಬಾಜುಕ, ಗುಡಿ ಬಾಜುಕ ಯಾರ್ದರೆ ಬೀಗರದು, ಸಂಬಂಧಿಕರದು ಯಾರ್ದರೆ ಮನಿ ನೋಡ್ತಾರ. ಯಾಕ? ಕಾಲಾಗಿನ ಬಿಡಾಕ. ಆ ಕಾಲಾಗಿನ ಬಿಡಾಕ್ ಹೋದಾಗ ಮನೆಯವ್ರನ್ನ ಕೇಳ್ತಾರ, ತಂಗಿ ಒಂದಿಷ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿವ, ಒಂದಿಷ್ಟು ಜಾತ್ರೆಗೆ ಹೋಗಿ ಬರ್ತೀನಿ, ಅದಕ್ಕೆ ಕಾಲಾಗಿನ ಬಿಟ್ಟು ಹೋಗ್ಲೇನು ನಿನ್ ಮನ್ಯಾಗ ಅಂತಂದಾಗ ಆ ಮನಿ ಮಾಲಕ್ರು ಏನಂತ ಹೇಳ್ತಾರ, ನಿಮಗ ಬಿಟ್ಟು ಹೋಗಂತಾರೋ ಬೇಡ ಅಂತಾರ? ಏನಂತಾರ್ರಿ? ಬಿಟ್ಟು ಹೋಗಂತ. ಅವಾಗ ನೀವು ಬಿಟ್ರಿ, ಹೋದ್ರಿ, ಎಲ್ಲಾ ಪೂಜೆ ಮಾಡಿದ್ರಿ, ಗುರುಗಳ ದರ್ಶನ ತಗೊಂಡ್ರಿ, ಮತ್ತ ಬಂದು ಕಾಲಾಗಿನ ಹಾಕೊಂಡು ತಂಗಿ ಬರ್ಲೇವ ತಮ್ಮ ಬರ್ಲೇಪ ಅಂತೇಳಿ ಹಾಕೊಂಡು ನಿಮ್ಮ ಮನೆಗೆ ನೀವು ಹೋದ್ರಿ. ಯಾವ ಮನ್ಯಾಗ ನಿಮ್ಮ ಜೋಡನ್ನ ಬಿಟ್ಟಿದ್ರು, ಅವು ಹರಿದಿದ್ದು ಇರ್ಲಿ, ಚಲೋ ಇರ್ಲಿ, ಬಿಡಾಕ್ ಹೋಗಿದ್ರಿ, ಅವರು ಬಿಡ ಅಂದ್ರು, ನೀವು ಬಿಟ್ರಿ. ಯಾವ ಮನಿ ಒಳಗ ನಿಮ್ಮ ಜೋಡ್ ಬಿಡಾಕ ಅವಕಾಶ ಕೊಟ್ಟಿದ್ರಲ್ಲ, ಅದ ಮನಿಗ್ ಹೋಗಿ ತಂಗಿ ಏನ್ ಮಾಡೋದವ, ನಮ್ಮ ಸಂಬಂಧಿಕರು ಒಬ್ರು ತೀರ್ಕೊಂಡಾರ, ನಮ್ಮ ಆತ್ಮೀಯರು ಒಬ್ರು ತೀರ್ ಹೋಗ್ಯಾರ, ಅದಕ್ಕೆ ಮನ್ಯಾಗ ಕುಂಡ್ರಸಾಕ್ ಜಾಗ ಇಲ್ಲ, ಮನಿ ಸೋರೈತಿ, ಅದಕ್ಕೆ ನಿಮ್ ಮನ್ಯಾಗ ಊಟಕ್ಕೆ ಒಂದ್ ತಾಸು ಕುಂಡ್ರಸ್ಲೇವ ಏನ ಅಂತ ಇಡಾಕ್ ಹೋಗ್ರು ನೋಡು. ಇಟ್ಕೋತಾರೇನ್ರಿವ? ಶರಣ್ರ ಇಟ್ಕೋತಾರೇನ್ರಿಪ್ಪ? ಇಲ್ಲ. ಅರೆ ನಿಮ್ ಕಾಲಾಗನು ಚಪ್ಪಲಿ ಬಿಡಾಕ ಅವಕಾಶ ಕೊಟ್ಟಿದ್ರಲ್ರಿ ಆ ಮನ್ಯಾಗ, ಆದ್ರೆ ಸತ್ತ ಹೆಣವನ್ನು ಇಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತಂದ ಮೇಲೆ ಈ ಸಮಾಜದ ಬಾಂಧವರು ಏನು ಸತ್ಯವನ್ನು ತಿಳ್ಕೊಂಡು ಬದುಕಬೇಕಾಗೈತಿ ಅಂತಂದ್ರ, ಸತ್ತ ಮೇಲೆ ಹರದ ಚಪ್ಪಲಿಗಿರುವಂತ ಕಿಮ್ಮತ್ತು ಮನುಷ್ಯನ ದೇಹಕ್ಕಿಲ್ಲ ಅನ್ನುವಂತ ಸತ್ಯವನ್ನು ತಿಳ್ಕೊಂಡು ನಾವು ಈ ಸಮಾಜದಲ್ಲಿ ಬದುಕಬೇಕಾಗಿದೆ. ಅದಕ್ಕಾಗಿನೇ ಶರಣರ ಜೀವನ ದರ್ಶನ ಪ್ರವಚನ. ನಾವೆಲ್ಲ ಬದುಕಿನೊಳಗ ವ್ಯಾವಹಾರಿಕ ಸತ್ಯದ ಬೆನ್ನತ್ತಿ ಹೊಂಟೀವಿ, ವ್ಯಾವಹಾರಿಕ ಬದುಕಿಗೆ ಬೆನ್ನತ್ತಿ ಹೊಂಟೀವಿ. ಆದ್ರೆ ಗೊತ್ತಿರ್ಲಿ, ಈ ಸತ್ಯಗಳಲ್ಲಿ ಎರಡು ಸತ್ಯ ಅದಾವಂತ. ಒಂದು ವ್ಯಾವಹಾರಿಕ ಸತ್ಯ, ಇನ್ನೊಂದು ವಾಸ್ತವ ಸತ್ಯ. ನಾವೆಲ್ಲ ಬದುಕಿನೊಳಗೆ ವ್ಯಾವಹಾರಿಕ ಸತ್ಯದೊಳಗೆ ಬದುಕಾಕತ್ತೀವಿ ನಾವು. ಇವತ್ತು ಈ ಬೀಜ ಹಾಕಿದ್ರೆ ನಾಳೆ ಬೆಳೆ ಬರ್ತದೋ ಇಲ್ಲೋ, ಇವತ್ತು ಇವ್ 100 ರೂಪಾಯಿ ಕೊಟ್ರೆ ನಾಳೆ 10 ರೂಪಾಯಿ ಬಡ್ಡಿ ಹಾಕಿ ಕೊಡ್ತಾನೋ ಇಲ್ಲೋ, ಇವತ್ತು ಹಾಲು ಹೆಪ್ಪ ಹಾಕಿದ್ರೆ ನಾಳೆ ಬೆಡ್ಡಿ ತೆಗಿಯಕ್ ಬರ್ತೈತೋ ಇಲ್ಲೋ. ನಾವು ವ್ಯಾವಹಾರಿಕ ಜೀವನವನ್ನು ಮಾಡ್ತಾ ಇದ್ದೇವೆ. ಆದ್ರೆ ಶರಣರ ಜೀವನ ಅದು ವ್ಯಾವಹಾರಿಕ ಜೀವನ ಆಗಿದ್ದಿಲ್ಲ, ಅದು ವಾಸ್ತವಿಕ ಜೀವನ ಆಗಿತ್ತು. ಹೀಗಾಗಿ ಶರಣರು ಸೂರ್ಯ ಚಂದ್ರರಿರುವವರೆಗೂ ಕೂಡ ಅಜರಾಮರವಾಗಿ ಉಳಿತಕ್ಕಂತಹ ಜೀವನವನ್ನು ನಡೆಸಿದರು. ಅಷ್ಟಾವರಣವೇ ಅಂಗವಾಗಿ, ಪಂಚ ಆಚಾರಗಳೇ ಪ್ರಾಣವಾಗಿ, ಷಟಸ್ಥಳಗಳೇ ಆಚಾರವಾಗಿ ಬದುಕಿರ್ತಕ್ಕಂಥ 12ನೇ ಶತಮಾನದ ಬಸವಾದಿ ಶರಣರು. ಅರಿಷಡ್ ವರ್ಗಗಳನ್ನ ಸುಟ್ಟು ಹಾಕಿದ್ರವರು. ಯಾವ ಅರಿಷಡ್ ವರ್ಗ ಅಂತಂದ್ರ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಇವುಗಳೆಲ್ಲದರಿಂದ ದೂರ ಇದ್ರವ್ರು. ಎಂತವ್ರಿ? ಕಲ್ಯಾಣ ಅಂತಂದ್ರ ಮೈ ರೋಮಾಂಚನ ಆಗ್ತದೆ, ಹೆಸರೇ ಕಲ್ಯಾಣ, ಬದುಕೇ ಕಲ್ಯಾಣ. ಶರಣರ ಬದುಕು ಅದು ಕಲ್ಯಾಣದ ಬದುಕಾಗಿದೆ. ಹೀಗಾಗಿ ಅಪ್ಪ ಅದಕ್ಕೆ ಕಲ್ಯಾಣ ಅಂತಕ್ಕಂಥ ಹೆಸರಿಟ್ಟು. ಎಂತೆಂಥ ಶರಣರು, ಶಿವಶರಣರ ಬದುಕುವಲ್ಲಿ ಆದರ್ಶಮಯವಾಗಿರ್ತಕ್ಕಂಥದ್ದು. ಹೀಗಾಗಿ ಮನುಷ್ಯ ಜೀವನದೊಳಗ ಉಸಿರಿರುತ್ತನ ಹೆಸರಿಗಾಗಿ ಬಡದಾಡಬಾರದು, ತನ್ನ ಅಸ್ತಿತ್ವದ ಉಳಿವಿಗಾಗಿ ಬಡದಾಡಬೇಕು. ಈ ದೇಹದೊಳಗಿರ್ತಕ್ಕಂಥ ಎಲುಬಿನ ಹಂದರ, ಅದಕ್ಕ ಅಸ್ಥಿ ಪಂಜರ ಅಂತ ಕರೀತಾರೆ. ಏನಂತಾರೆ? ಅಸ್ಥಿ ಪಂಜರ ಅಂತ ಕರೀತಾರೆ. ಈ ಅಸ್ಥಿ ಆಸ್ತಿಗಾಗಿ ಬಡದಾಡಬಾರದು, ತನ್ನ ಅಸ್ತಿತ್ವದ ಉಳಿವಿಗಾಗಿ ಬಡದಾಡಬೇಕು.
ಶರಣರು ಆಸ್ತಿಗಾಗಿ ಬಡದಾಡಲಿಲ್ಲ, ತಮ್ಮ ಅಸ್ತಿತ್ವಕ್ಕಾಗಿ ಬಡದಾಡಿದ್ರು. ಎಂತೆಂತ ಶಿವಶರಣರು, ಆಯ್ದಕ್ಕಿ ಲಕ್ಕಮ್ಮ ಅಂತಕ್ಕಂಥ ಶಿವಶರಣಿಯಾಗಿ ಹೋಗ್ತಾಳೆ. ಇವತ್ತೆಲ್ಲ ಈ ನಾಡಿನ ಎಲ್ಲ ತಾಯಂದರಿಗೆ ಆದರ್ಶವಾಗಿರ್ತಕ್ಕಂಥ ತಾಯಿ ಆಯ್ದಕ್ಕಿ ಲಕ್ಕಮ್ಮ. ಎಂತಹ ವಿಚಾರಧಾರೆಯ ತಾಯಿದು. ನಿಜವಾದ ಶಿವಶರಣಿ ಆಗಿರ್ತಕ್ಕಂತಹ ಆಯ್ದಕ್ಕಿ ಲಕ್ಕಮ್ಮನ ಪರೀಕ್ಷೆ ಮಾಡ್ಬೇಕು. ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮನನ್ನ ಪರೀಕ್ಷೆ ಮಾಡ್ಬೇಕಂತೇಳಿ ಅಪ್ಪ ಬಸವಣ್ಣ ಮಾರಯ್ಯನವರು ಎಲ್ಲೆಲ್ಲಿ ಅಕ್ಕಿಯನ್ನ ಆರಿಸ್ಲಿಕ್ಕೆ ಹೋಗ್ತಾ ಇದ್ರು ಕಾಯಕಕ್ಕ, ಅವರ ಕಾಯಕ ಏನಾಗಿತ್ತು? ಈ ಗೋಡಾಮಿನ ಮುಂದ, ದೇವಸ್ಥಾನಗಳ ಮುಂದ, ಅಲ್ಲಿ ಇಲ್ಲಿ ತುಂಬುವಂತ ರಾಶಿ ಮಾಡುವ ಮುಂದೆ ಬಿದ್ದಂತ ಅಕ್ಕಿಯನ್ನ ಒಂದೊಂದೇ ಕಾಳನ್ನ ಎತ್ಕೊಂಡು ಬಂದು ಅದರೊಳಗೆ ದಾಸೋಹವನ್ನು ಮಾಡಿ ಜಂಗಮ ದಾಸೋಹವನ್ನು ತೃಪ್ತಿಗೊಳಿಸಿ ಪ್ರಸಾದವನ್ನು ಮಾಡತಕ್ಕಂಥ ಕಾಯಕ ಯಾರ್ದಾಗಿತ್ತು? ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ದಂಪತಿಗಳದಾಗಿತ್ತು. ನೋಡ್ರಿ, ಒಂದೊಂದು ಅನ್ನದ ಅಗಲಿಗೂ ಕೂಡ ಬೆಲೆ ಇದೆ ಅಂತಕ್ಕಂಥದ್ದು ಶರಣರು ಹೇಳಿಕೊಡ್ತಾರೆ ಜೀವನದಾಗ. ನಮಗ ಅನ್ನ ಬೆಳೀತಕ್ಕಂಥ ರೈತರ ಕಷ್ಟನೂ ಗೊತ್ತಿಲ್ಲ. ರೊಕ್ಕ ಕೊಟ್ಟು ತರ್ತೀವಿ, ಅನ್ನ ಮಾಡ್ತೀವಿ, ಟಿವಿ ನೋಡ್ಕೊಂತ ಅನ್ನ ಉಣ್ತೀವೋ ಏನ್ ಅದ್ರಾಗ ನೊಣ ಕೊಳ್ಳಿ ನುಂಗ್ತೀವೋ ಗೊತ್ತಿಲ್ಲ. ನುಂಗ್ತೀವಿ, ಅದ್ರಾಗ ತಟ್ಟೆ ಒಳಗೆ ಬಿಡ್ತೀವಿ. ಇವತ್ತೊಂದು ಸಂಸ್ಕೃತಿ ಬಂದದ. ಈ ದೆಹಲಿ, ಕೊಲ್ಲಾಪುರ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಒಂದು ಏನು ಸಂಸ್ಕೃತಿ ಬಂದೈತಿ ಅಂತಂದ್ರ, ಯಾರು ತಮ್ಮ ತಟ್ಟೆ ಒಳಗೆ ಹೆಚ್ಚು ಅನ್ನ ಬಿಡ್ತಾರ ಅವ್ರು ದೊಡ್ಡ ಶ್ರೀಮಂತರ ಅಂತ ನೋಡ್ರಿ. ಇಟ್ಟಿಟ್ಟ ತಿನ್ನೋದು, ಆ ಬಾಯಿನೂ ತೆಗಿಂಗಿಲ್ಲ, ಅಷ್ಟ ಸ್ಪೂನ್ಯಾಗ ಸ್ವಲ್ಪ ಹಿಡಿದು ಹಿಂಗ್ ತಿನ್ನೋದು, ಬಿಟ್ಟು ಬಿಡೋದು. ತಟ್ಟೆ ಒಳಗೆ ಅನ್ನ ಬಿಟ್ಟವ ಶ್ರೀಮಂತ ಅನ್ನುವಂತ ಕಾಲ ಬಂದದ್ದು. ಮೊದಲೆಲ್ಲ ಹರಿದ ಬಟ್ಟೆ ಹಾಕೊಂಡವ್ರನ್ನ ಬಡವರು ಅಂತ ಕರಿತಿದ್ವಿ ನಾವು. ಈಗ ಎಷ್ಟು ಪ್ಯಾಂಟಿಗೆ ತೂತ ಬಿದ್ದಿರ್ತಾವ, ಎಷ್ಟು ಹರಿದಿರ್ತಾವ, ಅಷ್ಟು ದೊಡ್ಡ ಶ್ರೀಮಂತವ. ವಿಚಿತ್ರ ಪರಿಸ್ಥಿತಿ ಬಂದ ಜೀವನ ಇಂಥದ್ದು ಈಗಿನ ಕಾಲದ. ಮೊನ್ನೆ ಹಿಂಗ ಒಂದು ಪ್ರವಚನದಾಗ ಹುಡುಗಿ ಎದ್ದು ಬಂದ ನಡಬರಕ್ಕ. ಅವ್ನು ಪ್ಯಾಂಟ್ಗೆ ನೋಡ್ತೀನಿ ಬರೋಬ್ಬರಿ 36 ತೂತದ ಅವ್ನ ಪ್ಯಾಂಟ್. ನಾನು ಕುಂತ ಎಣಿಸಿದ್ದೆ, ಬಿಡ್ಲಿಲ್ಲ, ನಾನು ಮಾತ ಮಾಡ್ತೀನಿ. ಕೇಳಿದ್ನವಂಗ, ಅಲ್ಲೋ ಯಾವ್ದಾರ ಇಲಿ ಹೆಗ್ನ ಕಡ್ದದೇನೋ, ಹರಿದಿದ್ ಪ್ಯಾಂಟ್ ಹಾಕೊಂಡು ಬಂದೆ ಅಂದ್ರೆ, ಅಜ್ಜರ ಇಲಿ ಹೆಗ್ನ ಕಡ್ದಿಲ್ರಿ, ಫ್ಯಾಷನ್ ಅಂದವ. ಈ ಪ್ಯಾಂಟ್ಗೆ ಹಂಗಾರ ಎಷ್ಟು ಕಿಮ್ಮತ್ತು ಅಂದೆ, 16,000 ಕೊಟ್ಟೇನ್ರಿ ಇದಕ್ಕೆ ಅಂದವ. ನೋಡ್ರಿ, ಹರಿದಿದ್ದ ಪ್ಯಾಂಟ್ಗೆ 16,000 ಕೊಟ್ಟಾನ. ಅದಕ್ಕೆ ನಾವು ಹೇಳಿದ್ನಿ, ತಮ್ಮ ಎಷ್ಟು ಡಿಸೈನ್ ಆಗಿ ಹರಿಬೇಕಾಗಿದ್ರೆ 16,000 ಯಾಕೆ ಕೊಡೋದು? ನನಗ ಕೊಟ್ಟಿದ್ದೆ ಅಂದ್ರೆ ನಮ್ಮ ಮನದಾಗ ಇಲ್ಲಿ ಹೆಗ್ನ ಬಾಳ ಇತ್ತು, ಅಲ್ಲೊಂದ್ 3 ದಿನ ಹೋಗಿದ್ರೆ ಇನ್ನೂ ಡಿಸೈನ್ ಹರಿತಿತ್ತು. ಇವತ್ತು ಹರಿದಿದ್ದ ಅರಿವಿ ಹಾಕೊಂಡು ಫ್ಯಾಷನ್ ಮಾಡೋ ಕಾಲ ಬಾಳ ಇದೆ. ಇನ್ನೊಬ್ಬ ಬಂದಾನ, ಒಪ್ಪಾರೆ ಕೂದಲ ಬಿಟ್ಟಾನವ. ಯಾವ ಕಟಿಂಗ್ ಅಂತ ಕೇಳ್ತೇನೆ, ನನಗೆ ಹೆಬ್ಬುಲಿ ಕಟಿಂಗ್ ಅಂತ. ಅವ್ನು ನೋಡಿದ್ರೆ ಸೊಡಿ ಇಲ್ಲಿ ಇದ್ದಂಗದಾನವ, ಹೆಬ್ಬುಲಿ ಕಟಿಂಗ್ ಬಿಟ್ಟು ಮಾಡ್ತಾನ. ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಹೊಂಟದ, ಮಾನವೀಯ ಮೌಲ್ಯಗಳಲ್ಲಿ ಹೊಂಟಾವ. ಜೀವನಕ್ಕ ಅರ್ಥ ಇಲ್ಲದಂಗ ನಾವು ಬದುಕ್ತಾ ಇದ್ದೀವಿ, ಅರ್ಥ ಇಲ್ಲದಂಗ ಬದುಕ್ತಾ ಇದ್ದೀವಿ. ಅರೆ, ಇವತ್ತು ಮೊಬೈಲ್ ಯುಗ ಬಂದು ಮನುಷ್ಯನ ಜೀವನವನ್ನು ಹಾಳು ಮಾಡ್ತಾ ಇದೆ. ಇವತ್ತು ಯಾಕೆ ಶರಣರ ಜೀವನ ದರ್ಶನ ಅನ್ನುವಂತ ಪ್ರವಚನ ಇಟ್ಟಿದಾರ ಇಲ್ಲಿ ಬಸವ ಬಳಗದವರು ಅಂತಂದ್ರ, 12ನೇ ಶತಮಾನದ ಶರಣರ ಜೀವನಕ್ಕೂ 21ನೇ ಶತಮಾನದ ನಮ್ಮ ಜೀವನಕ್ಕೆ ಇರ್ತಕ್ಕಂಥ ವ್ಯತ್ಯಾಸದ ಪರಿಕಲ್ಪನೆಯ ಪ್ರವಚನನೇ ಈ ಬಸವ ಜಯಂತಿಯ ಪ್ರವಚನ. ಇವತ್ತು ಕ್ಯಾಲ್ಕುಲೇಟ್ ಮಾಡ್ಬೇಕಾಗದೆ, ಕಂಪ್ಯಾರಿಸನ್ ಮಾಡಿ ಬದುಕಬೇಕಾಗದ. ಶರಣರು ಹೆಂಗಿದ್ರು, ನಾವ್ ಹೆಂಗದೀವಿ. ಒಂದೊಂದು ಅಗಳ ಅಣ್ಣನೂ ಕೂಡ ಬೆಲೆ ಅದ ಅನ್ನುವಂತಹ ಜೀವನಕ್ಕೆ ಸಂದೇಶ ಕೊಟ್ಟವರು ಬಸವಾದಿ ಶರಣರು. ಒಂದು ದಿನ ಅಪ್ಪ ಬಸವಣ್ಣ ಮಾರಯ್ಯನವರನ್ನ ಪರೀಕ್ಷೆ ಮಾಡೋನು, ನಮ್ಮ ಶರಣರು ಹೆಂಗಿದ್ದಾರ, ಅರಿಷಡ್ ವರ್ಗಗಳನ್ನ ಸುಟ್ಟು ಹಾಕಿದವರು ಅನ್ನುವಂಥದ್ದದ, ಹಂಗಾರೆ ಇನ್ನೂ ಆಸೆ ತುಂಬಿಕೊಂಡದ ಏನು ಶರಣರೊಳಗ ಅಂತೇಳಿ ಅಪ್ಪ ಒಂದು ದಿನ ಪರೀಕ್ಷೆ ಮಾಡಾಕ ಮಾರಯ್ಯನವರು ಎಲ್ಲೆಲ್ಲಿ ಕಾಯಕಕ್ಕೆ ಹೋಗ್ತಿದ್ರು ಅವ್ರಿಗಿಂತ ಮುಂಚೆನೆ ಹೋಗಿ ಅಲ್ಲಿ ರಾಶಿ ರಾಶಿ ಅಕ್ಕಿಯ ಭತ್ತದ ರಾಶಿಯನ್ನ ಚೆಲ್ಲಿ ಬಂದಿದ್ರು ಅಪ್ಪ ಬಸವಣ್ಣ. ಆ ಕ್ಷಣಕ್ಕೆ ಮಾರಯ್ಯನವರು ಹೋಗಿ ಆ ಎಲ್ಲ ಅಕ್ಕಿಯನ್ನ ನೋಡ್ತಾರ, ಖುಷಿ ಪಡ್ತಾರ. ಅರೆ ಎಷ್ಟು ಆನಂದ, ಒಂದು ತಿಂಗಳಿಗೆ ಆಗುವಷ್ಟು ಅಕ್ಕಿ ಒಂದೇ ದಿನ ಸಿಕ್ಕು ಬಿಡ್ತಲ್ಲ, ನಂದು ಎಷ್ಟು ಭಾಗ್ಯ ಅದ ಅಂತ ಹೇಳಿ ತಿಳ್ಕೊಂಡು
ಮಾರಯ್ಯನವರು ಎಲ್ಲ ಅಕ್ಕಿಯನ್ನು ಬೆಳ್ಕೊಂಡು ಹೊರಲಾರದಂತ 4 ಚೀಲ ರೆಡಿ ಮಾಡ್ಕೊಂಡು ತುಂಬಿಕೊಂಡು ಹೊಂಟಾರ. ಎಲ್ಲಿ? ಮನೆ ಕಡೆ. ಬೆಳಗ್ಗೆ ಹೋದವ್ರು ಇನ್ನೂ ಬರ್ಲಿಲ್ಲಲ್ಲ, ಶರಣರ ದಾಸೋಹಕ್ಕೆ ತಡ ಆಗೈತೆ ಅಂತೇಳಿ ಅದಕ್ಕೆ ಲಕ್ಕಮ್ಮನವ್ರು ಬಾಗಿಲದೊಳಗೆ ನಿಂತು ಕಾಯಕತ್ತಾರ. ಹೊತ್ತು ಮುಳುಗಾಕತ್ತದ, ಇನ್ನೂ ಬರ್ಲಿಲ್ಲ ನನ್ನ ಪತಿದೇವ. ಇವರೆಲ್ಲಿ ಬರ್ತಾರ? ಅಪ್ಪವ್ರು ದಿನ ಶಿಗಳು ಸಿಕ್ಕಿದ್ರೆ ಲಘು ಬರ್ತಿದ್ರು, ಕೈ ಬಿಡಿಸ್ಕೊಳ್ತಾರೆ. ಬರ್ಲಾರ್ದಟ್ಟು ತರಾಕತ್ತಾರ ಇವ್ರು. ಈ ಚೀಲವನ್ನು ಹೊತ್ಕೊಂಡು ಬರೋದನ್ನ ತಾಯಿ ನೋಡಿದ್ಲು. ಐದಕ್ಕಿ ಲಕ್ಕಮ್ಮನವರು ನೋಡಿ ಒಂದಿಷ್ಟು ಕೋಪ ಬರ್ತದ ಮುಖದೊಳಗ, ಒಂದಿಷ್ಟು ಸಿಟ್ಟು ಬರ್ತದ. ಏನಿದು ಇಷ್ಟು ಅಕ್ಕಿ ತರಾಕತ್ತಾರಲ್ಲ ಅಂತೇಳಿ ತಿಳ್ಕೊಂಡು ಇವರು ಸಂತೋಷದಿಂದ ನಕ್ಕೊಂತ ಬಂದು ಹೇಳ್ತಾರೆ ಮಾರಯ್ಯನವ್ರು. ಏನಂತ? ಅಕ್ಕಮ್ಮ ನೋಡಿಲಿ, ಶರಣರ ದಾಸೋಹಕ್ಕಾಗಿ ನಮಗ ಗುರುದೇವ ನನಗೆಲ್ಲ ಸಾಕಷ್ಟು ಅಕ್ಕಿಯನ್ನು ಕೊಟ್ಟಾನ, ನೋಡಿ ಇಲ್ಲಿ ಎಷ್ಟು ಅಕ್ಕಿ ತಂದೀನಿ ಅಂತೇಳಿ ತೋರಿಸಿದ್ರ ಅವಾಗ ಐದಕ್ಕಿ ಲಕ್ಕಮ್ಮನವ್ರು ಹೇಳ್ತಾರೆ ಗಂಡನಿಗೆ, ಆಸೆ ಎಂಬುದು ಅರಸಂಗಲ್ಲದ ಶಿವಭಕ್ತರಿಗುಂಟೇನಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇನಯ್ಯ, ಈ ಶಕ್ತಿ ಆಸೆ ನಿಮಗೇಕೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದು 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 ಅಂತ ಹೇಳ್ತಾರೆ. ಏನ್ ಹೇಳಿದ್ಲು ತಾಯಿ? ಈ ಶಕ್ತಿ ಆಸೆ ನಿಮಗೇಕೆ? ಐದಕ್ಕಿ ಲಕ್ಕಮ್ಮ ಈ ಶಕ್ತಿ ಆಸೆ ನಿಮಗ್ಯಾಕ ಅಂತಂದ್ಲು. ಈಗಿನ ಲಕ್ಕಮ್ಮಗಳು ಈಸ ಅಕ್ಕಿ ಯಾಕ ಅಂತ ಇವ್ರು ಕೇಳಾಕ, ಈಸಕ್ಕಿ ಆಸೆ ಯಾಕಂದ್ರೆ ಇವ್ರು ಈಸ ಅಕ್ಕಿ ಯಾಕ ಅಂತ. ಯಾಕೆ ಇನ್ನೊಂದ್ ಸ್ವಲ್ಪ ತರಬಾರ್ದಾಗಿತ್ತ, ಏನಾಗಿತ್ತು ಕೈ ಸೇರ್ಲಿ ಅಂತ. ಆ ತಾಯಿ ಈಸಕ್ಕಿ ಆಸೆ ನಿನಗೇಕೆ ಅಂದ್ಲು. ಇವ್ರು ಈಸ ಅಕ್ಕಿ ಯಾಕೆ ಕಾಡ್ಕೊಂತ ಹೋಗ್ತಕ್ಕಂಥ ಕಾಲದೊಳಗದೇವು ನಾವು. ಗಂಡ ಪಗಾರ ತರುವುದ್ರ ಜೊತೆಗೆ ಗಿಂಬಳ ತರಲಿಲ್ಲ ಅಂದ್ರೆ ಮನೆಗೆ ಬರ್ಲಾರ್ದಂಗದ ಪಾಳೆ. ಮೊನ್ನೆ ಒಂದು ಪೇಪರ್ನಾಗ ಓದ್ತೀನಿ, 7 ವರ್ಷ ಪ್ರೀತಿ ಮಾಡಿ ಮದುವೆ ಆಗ್ಯಾರ, 12 ವರ್ಷ ಬಾಳೆ ಮಾಡ್ಯಾರ, 2 ಗಂಡು 1 ಹೆಣ್ಣು ಮಗು ಹುಟ್ಟ್ಯದ. ಇಂಥ ಜೀವನದಾಗ ಇರುವಂತ ಸಂದರ್ಭದಾಗ ಗಂಡ ಕೆಲಸಕ್ಕೆ ಹೋದಂತ ಸಂದರ್ಭದೊಳಗೆ ಹೆಂಡತಿ ಹುಟ್ಟಿದ ದಿನ ಮರೆತು ಬಿಟ್ಟ. ಹುಟ್ಟಿದ ದಿನ ಮರ್ತಿದ್ದಕ್ಕ ಇವ ಸ್ಟೇಟಸ್ ಇಟ್ಟಿಲ್ಲ ಮೊಬೈಲ್ನಾಗ. ಮುಂಜಾನೆಯಿಂದ ಸಂಜೆ ಮಟ್ಟ ಈಗ ಮೊಬೈಲ್ ಸ್ಟೇಟಸ್ ಮಾಡ್ಯಾಳ, ನನ್ನ ಗಂಡ ಸ್ಟೇಟಸ್ ಇಟ್ಟಿಲ್ಲ ಅಂತೇಳಿ ಬಡ ಬಡ ರಾತ್ರಿ ಸುಡಿಗೆಸ್ತು ಒಂದು ಮನೆಗೆ ಹೋಗಿ ಮರದಿನ ಕೋರ್ಟ್ ನೋಟಿಸ್ ಕಳಿಸ್ಯಾಳ, ಗಂಡಗೆ ಡೈವರ್ಸ್ ನೋಟಿಸ್. ಅವ್ ಯಾಕ ಅಂತ ಗಾಬರಿ ನೋಡ್ತಾರ, ನನ್ನ ಹುಟ್ಟಿದ ಹಬ್ಬಕ್ಕೆ ನೀ ಮೊಬೈಲ್ನ ಸ್ಟೇಟಸ್ ಇಟ್ಟಿಲ್ಲ ಅಂದ್ರೆ ನಿನ್ನ ಡೈವರ್ಸ್ ಕೊಡ್ತೀರ ಅಂತ. ಇವತ್ತು ಮೊಬೈಲ್ ಸ್ಟೇಟಸ್ಗಾಗಿ ಬರ್ತಾಕತ್ತೀವಿ ನಾವು. ನಮ್ಮ ಜೀವನ ಮೊಬೈಲ್ ಸ್ಟೇಟಸ್ಗಾಗಿ ಬರ್ತಾಕತ್ತೀವಿ. ಎಷ್ಟೋ ಜನ ರಾತ್ರಿ ಅನ್ನ ಉಳಿದಿರ್ತದ, ಆ ಅನ್ನ ಉಳಿದ್ರ ಮುಂಜಾನೆ ಮೊಸರನ್ನ ಮಾಡಿ ಯಾರಿಗಾರೆ ಬಸ್ ಸ್ಟ್ಯಾಂಡ್ ಕುಂತವ್ರಿಗೆ ಹೋಗಿ ನೀಡುದ್ರಿ. ಇಷ್ಟ ಇರ್ತೈತಿ, ಅದು ಡಬ್ಬಿನೂ ಆಗಂಗಿಲ್ಲ, ಒಬ್ಬರಿಗೆ ಸಲ್ಲಂಗಿಲ್ಲ, ಅಷ್ಟ ಹಣ್ಣು ಇರ್ತೈತಿ. ಆದ್ರ ಆ ಮೊಸರನ್ನ ನೀಡಿ ಅದನ್ನ ಫೋಟೋ ಹೊಡ್ಕೊಳ್ಳೋದು, ಫೋಟೋ ಹೊಡ್ಕೊಂಡು ಸ್ಟೇಟಸ್ ಇಡೋದು. ಏನಂತ? ಅನ್ನ ದಾನ ಮಾಡಿದ ಸಿಂಧನೂರಿನ ಅನ್ನಪೂರ್ಣೇಶ್ವರಿ ಸ್ಟೇಟಸ್ ಇಟ್ಲ. ಉಳಿದ ಅನ್ನ ದಾನ ಮಾಡೋರು ಬಹಳ ಮಂದಿ ಅದಾರ, ಸ್ಟೇಟಸ್ ಇಡೋರು. ಮೊಬೈಲ್ನಾಗ ಸ್ಟೇಟಸ್ಗಾಗಿ ಬದುಕುವ ಜೀವನ ನಮ್ಮದಲ್ಲ. ಶರಣರು ಸ್ಟೇಟಸ್ಗಾಗಿ ಬದುಕಲಿಲ್ಲ, ಸಮಾಜದ ಉಳಿವಿಗಾಗಿ ಬದುಕಿ ಜೀವನದ ಪ್ರತಿಯೊಂದು ಸಂದೇಶವನ್ನ ಇಡೀ ಜಗತ್ತು ಮೆಚ್ಚುವಂತ ಸಂದೇಶ ಕೊಟ್ಟರು. ಕಾಯಕ, ದಾಸೋಹ, ಶಿವಯೋಗ, ಅನುಭವ, ಎಂತೆಂತ ಕಲ್ಪನೆಯೊಳಗೆ ಶರಣರ ಬದುಕು ನಡೀತು ಅಂತಂತಂದ್ರ ಅಷ್ಟಾವರಣವನ್ನ ಹೇಳ್ತಾರೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇವು ಅಷ್ಟಾವರಣಗಳು. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃದ್ಧಾಚಾರ, ಇವು ಪಂಚ ಆಚಾರಗಳು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಇವು ಶತಸ್ಥಲಗಳು. ಈ ದಾರಿಯನ್ನು ಹಾಕಿಕೊಟ್ರು ನೋಡ್ರಿ ಅವರು. ಅಷ್ಟಾವರಣ, ಪಂಚ ಆಚಾರ, ಶತಸ್ಥಲಗಳ ಮುಖಾಂತರವಾಗಿ ನಿಮ್ಮ ಬದುಕನ್ನು ನಡೆಸ್ರಿ. ಅರಿಷಡ್ ವರ್ಗಗಳಿಂದ ದೂರ ಇರ್ರಿ. ನಿತ್ಯ ಕಾಯಕವನ್ನು ಮಾಡೇ ಬದುಕ್ರಿ. ಶರಣರ ಜೀವನ ಅದು ಕಾಯಕದ ಜೀವನ ಆಗಿತ್ತು. ಇವತ್ತು ಮನೆಯೊಳಗೆ ಒಬ್ಬ ದುಡಿದ ಅಂತಂದ್ರೆ 10 ಮಂದಿ ಕುಂತುಣ್ಣವ್ರದೇವ್ ನಾವು. ಆದ್ರೆ ಕಲ್ಯಾಣದ ಅಂಗಳದೊಳಗೆ ಕುಂತುಣ್ಣವ್ರು ಇರಲಿಲ್ಲ. ನಿತ್ಯವೂ ಕೂಡ ಕಾಯಕವನ್ನು ಮಾಡೇ ಪ್ರಸಾದ ಮಾಡಬೇಕು.
ಇವತ್ತೆಲ್ಲ ಯುವಕರನ್ನು ನೋಡಿದಾಗ ನಮಗೆ ನೋವಾಗ್ತದೆ, ಸಂಕಟ ಆಗ್ತದೆ. ತಂದೆ ತಾಯಿಗಳು ದುಡಿದಂತ ಹಣದೊಳಗ, ಪೆನ್ಷನ್ ಒಳಗ ಇವ್ರ ಜೀವನ ನಡೆಸ್ತಿರ್ತಾರೆ ಈ ಮಕ್ಕಳು ಏನ್ರಿ. ಅವು ಪಾಪ ವರ್ಷಗಂಟ್ಲೆ ದುಡಿದು ಜೀವನ ಮಾಡಿ ಪೆನ್ಷನ್ ರೊಕ್ಕ ಬಂದಿರ್ತದ, TADA ರೊಕ್ಕ ಬಂದಿರ್ತದ. ಈ ಮಗ ಆ ರೊಕ್ಕ ತಗೊಂಡು ಒಂದು ಕಾರ್ ತಗೊಂಡು ಬರ್ತಾನ. ಆ ಕಾರ್ ತಗೊಂಡು ಬಂದು ಹಿಂದ್ ಬರೆಸ್ತಾನ, ಏನಂತ? ತಂದೆ ತಾಯಿಯ ಆಶೀರ್ವಾದ. ಯಾಕ? ಇವ್ರ ರೊಕ್ಕನ ತಗೊಂಡು ಹೋಗ್ಯಾನಲ್ಲ, ಅದಕ್ಕೆ ಬರ್ಸ್ಯಾನ. ಅವ್ವ ಅಪ್ಪ ದುಡಿದಿದ್ ರೊಕ್ಕದಾಗ ಹೋಗಿ ತಗೊಂಡು ಬಂದು ಕಾರ್ ಮೇಲೆ ತಂದೆ ತಾಯಿ ಆಶೀರ್ವಾದ ಅಂತ ಬರ್ಸಿದ್ರೆ ನಿನ್ನ ಜೀವನ ಸಾರ್ಥಕ ಆಗೋದಿಲ್ಲೋ. ನೀನು ಶ್ರಮ ಪಟ್ಟು ದುಡಿದು, ನೀನು ಬೆವರು ಹರಿಸಿ ಕಾಯಕವನ್ನು ಮಾಡಿ ಬಂದ ದುಡ್ಡಿನೊಳಗ ಒಂದು ಮೋಟರ್ ಸೈಕಲ್ ತಗೊಂಡು ನಿಮ್ಮ ಅವ್ವ ಅಪ್ಪನ ಕುಂಡ್ರಿಸ್ಕೊಂಡ ಸಿಂಧನೂರ್ ಒಳಗ ಒಂದು ರೌಂಡ್ ಹೊಡೆದ ಬಾ, ಅವಾಗ ನಿನಗೆ ನಿನ್ನ ತಂದೆ ತಾಯಿ ಆಶೀರ್ವಾದ ಸಿಗ್ತದೆ ಅಂತ. ಅದಕ್ಕಾಗಿ ಇವತ್ತಿನ ಯುವಕರಿಗೆ, ಜೀವನ ಮಾಡ್ತಕ್ಕಂಥ ಯುವ ಪಡೆಗೆ ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಅಜ್ಜ ಅಮ್ಮ ದುಡಿದಂತ ರೊಕ್ಕದೊಳಗೆ ನೀವೇನಿದೆ ಉಣ್ಣಾಕತ್ತಿದ್ರಿ ಅಂತಂದ್ರ ಏನ್ರಪ್ಪ, ನಿಮ್ಮ ಅಜ್ಜ ಅಮ್ಮ ಗಳಿಸಿರ್ತಕ್ಕಂಥ ಹಣದೊಳಗೆ ನೀವೇನಾದ್ರೂ ಅಣ್ಣ ಉಣ್ಣಾಕತ್ತಿದ್ರಿ ಅಂತಂದ್ರ ಅದು ಹಳಸಿದ ಅಣ್ಣ ಉಣ್ಣಾಕತ್ತೀರಿ ಅಂತ ತಿಳ್ಕೊರಿ. ಅಜ್ಜ ಅಮ್ಮ ದುಡಿದಿದ್ದು ಉಣ್ಣಾಕತ್ತಿದ್ರ ಅದು ಹಳಸಿದ ಅಣ್ಣ. ಇನ್ನು ನಿಮ್ಮ ಅವ್ವ ಅಪ್ಪ ದುಡಿದಿದ್ರೊಳಗ ಕುಂತು ಉಣ್ಣಾಕತ್ತಿದ್ರಿ ನೀವು ಹೆಂಡ್ರು ಮಕ್ಕಳು ಅಂತಂದ್ರ ಆ ಅಣ್ಣ ಅದು ನಿನ್ನೆ ಮಣ್ಣೆ ತಂಗಳನ್ನ ಉಣ್ಣಾಕತ್ತೀರಿ ಅಂತ ತಿಳ್ಕೊರಿ. ಅಜ್ಜ ಅಮ್ಮ ದುಡಿದಿದ್ದು ಉಣ್ಣಾಕತ್ರ ಹಳಸಿದಣ್ಣ ಉಂಡಂಗ, ಅವ್ವ ಅಪ್ಪ ದುಡಿದಿದ್ದು ಉಣ್ಣಾಕತ್ತಿದ್ರ ಅದು ತಂಗಳನ್ನ ಉಂಡಂಗ. ನೀವು ಶ್ರಮ ಪಟ್ಟು ದುಡಿದು ಬೆವರು ಹರಿಸಿ ದುಡಿದು ದುಡ್ಡಿನೊಳಗ ಅಣ್ಣ ಉಣ್ಣಾಕತ್ತಿದ್ರ ಅದು ಬಿಸಿ ಅಣ್ಣ ಉಂಡಂಗ. ಅದಕ್ಕೆ ಹಳಸಿದಣ್ಣ ಉಣ್ತಿರೋ, ತಂಗಳನ್ನ ಉಣ್ತಿರೋ, ಬಿಸಿ ಅಣ್ಣ ಉಂಡು ಜೀವನ ಮಾಡ್ತಿರೋ, ಅದು ನಿಮಗ್ ಬಿಟ್ಟು ನಾ ಹೇಳಕ್ ಹೋಗೋದಿಲ್ಲ. ಜೀವನ ಅಂತಂತಂದ್ರೆ ಅದು ಆದರ್ಶದ ಜೀವನ ಆಗ್ಬೇಕು, ಇನ್ನೊಬ್ಬರಿಗೆ ಆದರ್ಶ ಆಗ್ಬೇಕು. ಇದ್ರ ಇಂಥ ಮಗ ಇರ್ಬೇಕಪ್ಪ, ಇದ್ರ ಇಂಥ ಹೆಣ್ಮಗಳಿರ್ಬೇಕು, ಇದ್ರ ಇಂಥ ತಾಯಿ ಇರ್ಬೇಕು, ಇದ್ರ ಇಂಥ ಸೊಸಿ ಇರ್ಬೇಕಂತ ಈ ಸಮಾಜ ಮಾತನಾಡ್ಬೇಕು. ಅದಕ್ಕೊಬ್ರು ಹೇಳ್ತಾರೆ, ಸತ್ತು ಸತ್ತವರು ಕೋಟ್ಯಾನು ಕೋಟಿ. ಏನ್ರಿ? ಸತ್ತು ಸತ್ತವರು ಕೋಟ್ಯಾನು ಕೋಟಿ ಅಂದ್ರ ಸತ್ತವರು ನಾವು ಬರೋಕ್ಕಿಂತ ಮೊದಲು ಸತ್ತವರದಾರ, ನಾವಿದ್ದಾಗ ಸತ್ತವರದಾರ, ನಾವು ಹೋದ್ಮೇಲೂ ಸಾಯವರದಾರ. ಅದಕ್ಕ ಸತ್ತು ಸತ್ತವರು ಕೋಟ್ಯಾನು ಕೋಟಿ, ಇನ್ನು ಇದ್ದು ಸತ್ತವರು ಕೋಟ್ಯಾನು ಕೋಟಿ. ಅಂದ್ರೆ ಮನೆಯಾಗ ಇರ್ತಾರ ಅಂತಾರ ನೋಡ್ರಿ, ಏನ್ ಮಾಡುದ್ರಿ ಅಜ್ಜಾರ, ಇಬ್ರು ಗಂಡಸ್ ಮಕ್ಕಳು ಅದಾರ್ರಿ, ಅವ್ರು ಇದ್ದು ಸತ್ತಂಗ ಅದಾರ ಮನ್ಯಾಗ ಅನ್ನಂಗಿಲ್ಲ ಅಂತೀರಿ. ಏನ್ ಮಾಡುದ್ರಿ, ಪಥ ಸಂಚಲನ ಅಂತ ಹಾಕೊಂಡಿವಿ, ಪಾದಯಾತ್ರೆ ಅಂತ ಹಾಕೊಂಡಿವಿ, ಇರೋರು 20-30 ಮಂದಿ ಸುಮ್ನಾ ಬಸವಣ್ಣ ಅಂತ ಹೆಸರು ಹೇಳ್ಕೊಂತ ಹೋಗ್ತಾರ್ರಿ, ಇದ್ದು ಸತ್ತಂಗ್ರಿ ಅವ್ರು ಅನ್ನಂಗಿಲ್ಲ. ಧಾರ್ಮಿಕವಾಗಿ ಅಪ್ಪನ ಹೆಸರು ಹೇಳ್ಕೊಂಡು ಬದುಕುವುದಲ್ಲ. ಎಲ್ಲರೂ ಯಾವುದೇ ವಿಚಾರ, ವಚನ, ಪ್ರವಚನ, ಭಾಷಣ ಏನ ಮಾಡಿದ್ರು ಕೂಡ ತಿಳ್ಕೊರಿ, ಅಲ್ಲಿ ಶರಣರ ಸಿದ್ಧಾಂತ ಬಂದೇ ಬಿಟ್ಟಿರ್ತದ. ಅಲ್ಲಿ ವಚನ ಇಲ್ಲದಂಗೆ ಯಾವುದಕ್ಕೂ ಸಾಹಿತ್ಯನೇ ಇಲ್ಲ. ನೀವು ಯಾವುದ ತಗೋರಿ, ನೀವು ಆ ಯಾವುದೇ ಪೀಠದವ್ರು ಇರ್ಲಿ, ಯಾವ್ದ ಪರಂಪರೆಯವ್ರು ಇರ್ಲಿ, ಯಾವ್ದ ಧರ್ಮದವ್ರು ಇರ್ಲಿ, ಕಟ್ಟ ಕಡೆಗೆ ಶರಣರ ವಿಚಾರಧಾರೆಗಳು ಬೇಕೇ ಬೇಕು. ಒಂದಿಷ್ಟು ಮಂದಿಗೆ ಬಸವಣ್ಣ ಅಂತಂತಂದ್ರ ಅದು ಬಿಸಿನೆಸ್ ಕ್ರೆಡಿಟ್ ಕಾರ್ಡ್ ಇದ್ದಂಗ ಆಗೈತಿ. ಬಸವಣ್ಣನವ್ರ ಹೆಸರು ಬಳಸಿದ್ರೆ ಬದುಕ್ತೀವಿ ಅಂತಕ್ಕಂಥ ಎಷ್ಟೋ ಮೂಢ ಮನಸ್ಸುಗಳದಾವ. ಆತನ ಹೆಸರು ಹೇಳಿಲ್ಲ ಅಂದ್ರೆ ನಮಗ್ ಬದುಕಾಗಂಗಿಲ್ಲ, ರಾಜಕೀಯ ಸ್ಥಾನಮಾನಗಳು ಸಿಗಂಗಿಲ್ಲ ಅಂತ ಹೇಳಿ ಧಾರ್ಮಿಕ ಭಕ್ತಿಯನ್ನು ಮಾಡ್ತಕ್ಕಂಥ ಮನಸ್ಸುಗಳು ಈ ಸಮಾಜದೊಳಗೆ ಬಾಳ್ತಾವ. ಇದಕ್ಕ ದುರ್ಗುಣ ಒಳಿಯದೆ ನವವಿಧ ಭಕ್ತಿಯ ಮಾಡಿದರಿ ಏನ್ರಿ. ಸುಮ್ಮನ ಅಪ್ಪನ ಹೆಸರು ಧಾರ್ಮಿಕವಾಗಿ ಹೇಳಕ್ ಹೋಗ್ಬೇಡ್ರಿ, ಹೃದಯದಿಂದ ಹೇಳ್ರಿ, ನಮ್ಮಪ್ಪ ಅಂತ ಹೇಳ್ರಿ. ಮಾಧಾರ ಚೆನ್ನಯ್ಯ ನನ್ನ ಅಪ್ಪ ಅಂತ ಹೇಳ್ತಾನೆ, ತಂದೆಯು ನನ್ನ, ಅಪ್ಪನು ನಮ್ಮ ಮಾಧಾರ ಚೆನ್ನಯ್ಯ ಯಾರು ಹೇಳ್ತಾರೆ ಈ ಮಾತನ್ನು. ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಇವತ್ತು ಅಪ್ಪನ ವಿಚಾರಧಾರೆಗಳನ್ನ ಅಮೆರಿಕ ದೇಶದವರು ಒಪ್ಪಲಿಕ್ಕೆ ತಯಾರದಾರ, ಲಂಡನ್ನಿನ ದೇಶದವರು ಒಪ್ಪಲಿಕ್ಕೆ ತಯಾರದಾರ, ವಿಶ್ವದ ಎಲ್ಲ ದೇಶಗಳು ಇವತ್ತು ಅಪ್ಪನ ವಿಚಾರಧಾರೆಗಳನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿದಾರ. ಆದ್ರೆ ಇದೇ ಕರ್ನಾಟಕದ ರಾಜ್ಯದೊಳಗೆ ಹುಟ್ಟಿರ್ತಕ್ಕಂಥ ಕನ್ನಡಿಗರು ಒಪ್ಪಲಿಕ್ಕೆ ತಯಾರಿಲ್ಲಲ್ಲ. ಎಂತ ದುರ್ದೈವ. ಎಷ್ಟು ಕನ್ನಡದ ಅಭಿಮಾನ ಶರಣರಿಗಿತ್ತು ಅಂತಂತಂದ್ರ, ಭಾಷಾ ಅಭಿಮಾನ ಅಂತಂತಂದ್ರ
ಅವಾಗ ಏನು ಬೇರೆ ಭಾಷೆ ಬರ್ತಿದ್ದಿಲ್ಲ ಅಂತಲ್ಲ. ಎಲ್ಲಿ ಮಹಾದೇವ ಭೂಪಾಲ, ಕಾಶ್ಮೀರದ ಮಹಾದೇವ ಭೂಪಾಲರು ಬಂದಾರ ಕಲ್ಯಾಣಕ್ಕ, ಆಂಧ್ರದ ತಮಿಳುನಾಡಿನ ಶರಣರು ಬಂದಾರ, ಕೇತಯ್ಯನವರು ಬಂದಾರ, ಬೇರೆ ಬೇರೆ ರಾಜ್ಯದಿಂದ ಬಂದಂತ ಶರಣರು ಕೂಡ ಕಲ್ಯಾಣದೊಳಗಿದ್ರು, ಬೇರೆ ಭಾಷೆ ಬಲ್ಲವರಿದ್ರು. ಆದ್ರೆ ಶರಣ ಸಾಹಿತ್ಯ, ವಚನ ಸಾಹಿತ್ಯ ಬೇರೆ ಭಾಷೆ ಒಳಗೆ ಮುದ್ರಣ ಆಗ್ಲಿಲ್ಲ. ಬಹುಶಃ ಕನ್ನಡ ಪರ ಹೋರಾಟ ಅಂತಾರ, ಕನ್ನಡದ ಬಗ್ಗೆ ಉಳಿವು ಅಂತಾರ, ಕನ್ನಡ ಸಾಹಿತ್ಯ ಅಂತಂದ್ರ ಪ್ರಾಣ ಅಂತ ಕರೀತಕ್ಕಂಥವ್ರಿಗೆ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇವತ್ತು ಕನ್ನಡ ಅಜರಾಮರವಾಗಿ ಸೂರ್ಯ ಚಂದ್ರರವರೆಗೂ ಕೂಡ ಉಳಿಲಿಕ್ಕೆ ಸಾಧ್ಯ ಆಗ್ಯದ ಅಂತಂದ್ರ ಅದು ಬಸವಾದಿ ಶರಣರ ವಚನ ಸಾಹಿತ್ಯ ಇವತ್ತು ಕನ್ನಡದೊಳಗೆ ಮುದ್ರಣ ಆಗಿರ್ತದೆ. ಅನುಭವ ಮಂಟಪದೊಳಗ ಕನ್ನಡದೊಳಗೆ ಮುದ್ರಣ ಆಗ್ತವೆ, ಕನ್ನಡ ಸಾಹಿತ್ಯದೊಳಗೆ ವಚನಗಳು ಬಂದಾವ. ಬಹುಶಃ ಗೊತ್ತಿರ್ಲಿ ನಿಮಗ, ಇವತ್ತು ಲಿಂಗಾಯತ ಧರ್ಮ ವಚನ ಸಾಹಿತ್ಯ ಇಷ್ಟು ಹಿಂದೆ ಉಳಿಲಿಕ್ಕೆ ಕಾರಣ ಏನು ಅಂತಂದ್ರ ಎರಡು ದೊಡ್ಡ ಕಾರಣಗಳು. ಎರಡು ಕಣ್ಣಿಗೆ ಕಾಣುವಂತ ಕಾರಣಗಳು, ಇನ್ನು ಎರಡು ಕಾರಣಗಳು ಬೆನ್ನ ಹಿಂದೆ ಆದಂತ ಕಾರಣಗಳು. ಈ ಕಣ್ಣಿಗೆ ಕಾಣುವಂತ ಕಾರಣಗಳು ಎರಡು ಯಾವುವು ಅಂತಂದ್ರ, ಒಂದು ವಚನ ಸಾಹಿತ್ಯಕ್ಕ, ಶರಣ ಸಾಹಿತ್ಯಕ್ಕ, ಲಿಂಗಾಯತ ಧರ್ಮಕ್ಕ ಆರ್ಥಿಕ ಸ್ಥಿತಿಗಟ್ಟಿರ್ಲಿಲ್ಲ, ರಾಜಾಶ್ರಯ ಸಿಗಲಿಲ್ಲ. ಕೊಂಡಿ ಮಂಚಣ್ಣನಂತವರ ಕೂಹಕ ಮಾತುಗಳಿಂದ, ಅವರ ಕೊಂಕು ವಿಚಾರಧಾರೆಗಳಿಂದ ಕಲ್ಯಾಣ ಅಸ್ತಿತ್ವವನ್ನು ಕಳ್ಕೊಂಡಂಗಾಯ್ತು 12ನೇ ಶತಮಾನದ. ಒಂದು ರಾಜಾಶ್ರಯದ ಕೊರತೆ ಆಯ್ತು, ಇನ್ನೊಂದು ಭಾಷೆ. ಬಹುಶಃ ಏನಾದ್ರೂ ವಚನ ಸಾಹಿತ್ಯ ಬೇರೆ ಭಾಷೆಯೊಳಗ ಶರಣರು ಮುದ್ರಣ ಮಾಡಿದ್ರೆ, ತಾಳೆಗರೆಗಳಲ್ಲಿ ಬರೆದಿದ್ರೆ, ಇವತ್ತು ವಚನ ಸಾಹಿತ್ಯ ಎಲ್ಲೋ ಹೋಗಿ ಕೊಡ್ತೀವಿ. ಕನ್ನಡದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ವಚನ ಸಾಹಿತ್ಯ ಪುಸ್ತಕದ ರೂಪದೊಳಗೆ ಹೊರಗೆ ಬರಾಕ ಬಹು ಅಳಕಟ್ಟಿಯವರು ಬರಬೇಕಾತಿ ಈ ಸಮಾಜಕ್ಕೆ. ಎಷ್ಟು 100 ವರ್ಷಗಳ ಗ್ಯಾಪ್ ಆತು. 12ನೇ ಶತಮಾನೆಯಲ್ಲಿ, 19ನೇ ಶತಮಾನೆಯಲ್ಲಿ ಹೋಗು ಹಳಕಟ್ಟಿ ಅವರು, ಫಕೀರಪ್ಪ, ಗುರುಸಿದ್ದಪ್ಪ ಹಳಕಟ್ಟಿ ಅವರು ಬರಬೇಕಾಯ್ತಲ್ಲ ವಚನ ಸಾಹಿತ್ಯ ಮುದ್ರಣ ಮಾಡ್ಲಿಕ್ಕೆ. ವಚನ ಪಿತಾಮಹರಾಗಿರ್ತಕ್ಕಂಥ ಹೋಗು ಹಳಕಟ್ಟಿ ಅವರು ವಚನ ಸಾಹಿತ್ಯದ ಪುಸ್ತಕ ಮುದ್ರಣ ಮಾಡಕ್ಕ ತಮ್ಮ ಆಸ್ತಿ ಮಾರುವಂತ ಪರಿಸ್ಥಿತಿ ಬಂತಲ್ಲ ಈ ಲಿಂಗಾಯತ ಧರ್ಮಕ್ಕೆ. ಯಾಕೆ ಲಿಂಗಾಯತರೊಳಗೆ ಆರ್ಥಿಕವಾಗಿ ಸದೃಢರು ಇರ್ಲಿಲ್ಲೇನು? ಅವಾಗ ದೊಡ್ಡಸ್ತಿಕೆಯ ಶ್ರೀಮಂತಿಕೆಯ ಲಿಂಗಾಯತರು ಇರ್ಲಿಲ್ಲೇನು? ಇದ್ರು. ಆದ್ರ ಹೇಳಿದ್ನಲ್ಲ, ಇದ್ದು ಸತ್ತಂಗಂತೆ. ಸತ್ತವರು ಕೋಟ್ಯಾನು ಕೋಟಿ, ಇದ್ದು ಸತ್ತವರು ಕೋಟ್ಯಾನು ಕೋಟಿ. ಇದ್ದು ಇಲ್ದಂಗ ಮೂರ್ತಿ ಜೀವ ಐತ್ರಿ, ಆದ್ರೆ ಏನ್ ಮಾಡೋದು, ಹೋಗೋದೈತ್ರಿ, ಏನು ಉಪಯೋಗ ಇಲ್ಲ ಅಂತಾರ ಹಂಗ. ಆದ್ರೆ ಸತ್ತು ಕೂಡ ಇದ್ದವರು ಕೆಲವು ಜನ, ಅದು ಬಸವಾದಿ ಶರಣರು, ಸತ್ತ ಮೇಲೂ ಕೂಡ ಜೀವಂತವಾಗಿ ಉಳಿದಿದ್ದಾರೆ ಇವತ್ತು ಸಾಹಿತ್ಯ. ಹೀಗಾಗಿ ಈ ವಚನ ಸಾಹಿತ್ಯ ಇವತ್ತು ನಮಗೇನು ಒಂದೊಂದು ಪುಸ್ತಕ, ನಮ್ಮ ಬಸವ ಬಳಗದವರು ವಚನ ಪುಷ್ಪ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದೊಂದು ವಚನ ಸಾಹಿತ್ಯದ ಪುಸ್ತಕಗಳನ್ನು ಕೊಡ್ತಾರಲ್ಲ, ಇವತ್ತು ನಮಗೆಲ್ಲ ಪುಸ್ತಕದ ರೂಪವಾಗಿ ಸಿಕ್ಕಾವ. ಆದ್ರೆ ಹೋಗು ಹಳಕಟ್ಟಿ ಅವರು ವಚನ ಸಾಹಿತ್ಯವನ್ನ ಸಂಗ್ರಹ ಮಾಡಿ ಪುಸ್ತಕದ ರೂಪ ತರುವವರೆಗೂ ಕೂಡ ನಮ್ಮ ವಚನಗಳು ಎಲ್ಲಿದ್ದು? ತಾಳೆಗರೆಯ ಮೇಲಿದ್ದು. ಆ ತಾಳೆಗರಿಗಳು ಎಲ್ಲಿದ್ದು? ಎಲ್ಲರ ಮನೆ ಜಗಲಿ ಮೇಲಿದ್ದು. ಜಗಲಿ ಅಂತಂದ್ರೆ ಏನು? ಜಗುಲಿ, ಹೌದ್ರೆ? ಜ ಅಂದ್ರೆ ಜಂಗಮ, ಗು ಅಂತಂದ್ರ ಗುರು, ಲಿ ಅಂತಂದ್ರ ಲಿಂಗ. ಜಂಗಮ, ಗುರು, ಲಿಂಗ ಇರ್ತಕ್ಕಂಥ ಸ್ಥಳವೇ ಅದು ಜಗುಲಿ ಅಂತಂದ್ರು. ನಿಮ್ಮ ಜಗಲಿ ಏನಾಗ್ಯಾವ? ಇರ್ಲಾರ ದೇವರೆಲ್ಲ ತಂದು ಅಲ್ಲೇ ತೆಕ್ಬಿಡ್ಬೇಕು. ನಿಮ್ಮ ಅಜ್ಜ ಮುತ್ತಜ್ಜಿಗಳು ಒಂದು 10 ತಂದಿಟ್ರ, ಮತ್ ಅವರ ತಂದಾರ ನಾಯಕ್ ಹಂಗ ಕಾಲಿ ಕೈಲೇ ಬರ್ಲಿ, ಮಲ್ಲೆಗೆ ಹೋಗಿ ಬಂದಿನ ತಡಿ ಅಂತೇಳಿ ಮಲ್ಲೆಯನ್ನು ತಂದಿಟ್ಲ, ಕಾಶಿಗೆ ಹೋಗಿ ಬಂದಿನ ತಡಿ ಕಾಶಿ ವಿಶ್ವನಾಥ್ ತಂದಿಟ್ಲ. ಅವ್ ನೋಡಿದ್ರ ಜಗಲಿ ತುಂಬಾ ದೇವ್ರ ಬಾಳ. ಅದಕ್ಕಾಗಿ ಜಗುಲಿ ಅಂತಂದ್ರ ಎಲ್ಲ ದೇವರ ಮೂರ್ತಿಗಳನ್ನ ತಂದಿಡ್ತಕ್ಕಂಥದ್ದಲ್ಲ. ಜಂಗಮ, ಗುರು, ಲಿಂಗ ಇವು ಮೂರು ಒಂದು ಕಡೆಗೆ ಶಕ್ತಿ ಕೇಂದ್ರವಾಗಿರ್ತಕ್ಕಂಥವು ಜಗುಲಿ ಅಂತ ಕರೆದ್ರು.
ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ದೇವನೊಬ್ಬ ನಾಮ ಹಲವು. ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದ ಕೆರಗಿದರೆ ಕಿವಿಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ. ಅವೇನವು ದೇವರಿಡೋದು ಬ್ಯಾಡ ಅಂದಿಲ್ಲ ನಾನು. ನಂಬಿಕೆ ಇರ್ಲಿ, ಆದ್ರೆ ಮೂಢ ನಂಬಿಕೆ ಬೇಡ. ಯಾರೋ ಒಬ್ಬರ ಕಡೆಗೆ ಜ್ಯೋತಿಷಿ ಕಡೆಗೆ ಹೋದ್ರಂತ, ನನ್ನ ಜೀವನನ ಬಹಳ ಕಷ್ಟ ಆಗೈತ್ರಿ, ನನ್ನ ಮಗ ಒಂದ್ ಹುಡುಗಿನ ಲವ್ ಮಾಡಾಕತ್ತಾನ, ಮತ್ತ ಆ ಹುಡುಗಿ ಅವಾಗ ಸಿಗ್ತಾಳೋ ಇಲ್ಲೋ ಸ್ವಲ್ಪ ನೋಡಿ ಹೇಳ್ರಿ ಅಂತ ಅಂದತಿ. ಅವು ಹೋಗ್ಯಾಳ ಮಗನ ಪರವಾಗಿ. ಅವಾಗ ಇವ ಜ್ಯೋತಿಷ್ಯ ತೆಗೆದು ಹೇಳಿದ್ದಂತ, ಇಲ್ಲ ಆ ಹುಡುಗಿ ಬರ್ತಾಳ ತಗೋ, ಆ ಹುಡುಗ ಕರದಲ್ಲಿ ಓಡಿ ಬರ್ತಾಳ, ಕರ್ಕೊಂಡು ಹೋಗಕ್ ಕೇಳಿ ಅವಂಗ ಅಂತ ಇವ ಜ್ಯೋತಿಷ್ ಹೇಳಿದ್ದ. ಮರ್ದಿನ ನೋಡಿದ್ರೆ ಇವನ್ ಮನೆಯಾಗಿದ್ದ ಹುಡುಗಿನ ಹೋಗಿದ್ದಿ, ಇವನ್ ಮಗಳ ಹೋಗಿದ್ಲ. ಅಂದ್ರ ಇವನ್ ಮನ್ಯಾಗ ಹೋಗೋದ ಇವನ್ ಗೊತ್ತಿಲ್ಲ. ಇನ್ನು ನಿಮ್ದೇನ್ ಹೇಳ್ತಾನ ಜ್ಯೋತಿಷ್ಯ ಜಾತಕ. ಬದುಕಿನೊಳಗ ಜೀವನದೊಳಗ ಆ ತೋರಿಕೆಯ ಜೀವನ ಮಾಡೋದಲ್ಲ, ಹೊಟ್ಟೆ ಪಾಡಿಗಾಗಿ ಬರ್ತಕ್ಕಂತಹ ಜೀವನದ ಬದುಕಾಗಬಾರದು. ಅದಕ್ಕ ಶರಣರ ಜೀವನದೊಳಗ ತಮ್ಮ ಕಾಯಕದ ಮೇಲೆ ನಿಷ್ಠೆಯನ್ನು ಇಟ್ಕೊಂಡು ಹೋದವರಾಗಿದ್ರು, ಏಕದೇವೋಪಾಸನೆ ಒಳಗ ಬದುಕಿದ್ರು, ಕಟ್ಟಿದ ಲಿಂಗವನ್ನೇ ಲಿಂಗ ಪೂಜೆಯನ್ನು ಮಾಡ್ತಾ ತಮ್ಮ ಆತ್ಮವನ್ನು ಪರಮಾತ್ಮವನ್ನಾಗಿಸ್ತಕ್ಕಂಥ ದಾರಿಯನ್ನು ಈ ಸಮಾಜಕ್ಕೆ ತೋರಿಸಿದ್ರು. ಕಾಯಕದೊಳಗಿರ್ತಕ್ಕಂಥ ನಿಷ್ಠೆ, ಜಂಗಮ ದಾಸೋಹ, ಲಿಂಗ ಪೂಜೆ, ಇವು ಶರಣರ ಜೀವನದ ಬಹುಮುಖ್ಯವಾಗಿರ್ತಕ್ಕಂಥ ಘಟ್ಟಗಳು. ಹೀಗಾಗಿ ನಮ್ಮ ಜೀವನ ಕೇವಲ ನಮ್ಮ ಮನೆಯ ಜಗಲಿ ಮೇಲಿರ್ತಕ್ಕಂತಹ ದೇವರ ಪೂಜೆ ಮಾಡುವುದರೊಳಗ ಹೋತು, ಆದ್ರೆ ಶರಣ ಸಾಹಿತ್ಯವನ್ನು ಓದ್ಲಿಕ್ಕೆ ತಯಾರಾಗಲಿಲ್ಲ. ಜಗಲಿ ಮೇಲಿರ್ತಕ್ಕಂಥ ತಾಳೆಗರೆಯಲ್ಲಿರ್ತಕ್ಕಂಥ ವಚನ ಸಾಹಿತ್ಯದ ಕಟ್ಟನ್ನ ನಾವು ಬರೇ ಪೂಜೆ ಮಾಡ್ಕೊತ ಬಂದಿ ವಿನಃ ಅದ್ರೊಳಗೆ ಏನ್ ಅದ ಅನ್ನುವಂಥದ್ದನ್ನ ತೆರೆದು ನೋಡುವಂತ ವ್ಯವಸ್ಥೆಗೆ ನಾವು ಹೋಗ್ಲಿಲ್ಲ. ಅದಕ್ಕಾಗಿ ಒಂದು ಪುಸ್ತಕ ಹೇಳ್ತದಂತ ಈ ಸಮಾಜಕ್ಕೆ. ಒಂದು ಪುಸ್ತಕ ಏನ್ ಹೇಳ್ತದ ಅಂತಂದ್ರ, ನನ್ನನ್ನ ಬಾಗಿ ನೀನು ನೋಡು. ಏನಂತಂದ್ರೆ ಒಂದು ಪುಸ್ತಕ, ನನ್ನನ್ನು ಬಾಗಿ ನೀನು ನೋಡು, ಮುಂದೆ ಜಗತ್ತು ನಿನಗೆ ಬಾಗುವ ಹಾಗೆ ನಾನು ಮಾಡ್ತೇನೆ ಅಂತೇಳಿ ಒಂದು ಪುಸ್ತಕ ಈ ಸಮಾಜಕ್ಕೆ ಉದಾಹರಣೆ ಹೇಳ್ತಾರೆ. ನನ್ನನ್ನ ನೀನು ಬಾಗಿ ನೋಡು, ಮುಂದೆ ಸಮಾಜ ಜಗತ್ತು ನಿನಗೆ ಬಾಗುವ ಹಾಗೆ ನಾನು ಮಾಡ್ತೇನೆ ಅಂತ ಒಂದು ಪುಸ್ತಕ ಹೇಳ್ತದೆ. ಅದಕ್ಕ ಓದುವ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಬೇಕು. ಪೂಜೆ ಮಾಡೋದು ಬಹಳ ಮಂದಿ ಈ ಪೂಜೆ ಮಾಡಕ್ಕಂತಾನೆ ಒಂದಿಷ್ಟು ಮಂದಿ ದೇವ್ರಿಗೆ ಹೋಗ್ತಾರ. ಆ ದೇವ್ರ ಪೂಜೆ ಮಾಡಕ್ಕಂತ ಹೇಳಿ ಕುಂತಾಗ ಏನೇನ್ ತಗೊಂಡು ಹೋಗ್ತಾರ ಹೇಳ್ರಿ? ನೀರು ತಗೊಂಡು ಹೋಗ್ತಾರ, ವಿಭೂತಿ, ಕುಂಕುಮ, ಹೂವ, ಉದಿರಿ ಕಡ್ಡಿ ಎಲ್ಲಾನು ಪೂಜೆಕ್ಕಂತೇಳಿ ಇಟ್ಕೊಂಡು ಹೋಗ್ತಾರ. ಆ ದೇವ್ರ ಪೂಜೆ ಮಾಡಾಕ ಆ ಮೊದಲಿಗೆ ತಗೋತಾರ. ಏನ್ ತಗೋತಾರ? ಪೂಜೆಗೆ ಮೊದಲು ಏನ್ ತಗೊಂಡ ಇದನ್ ಮಾಡ್ತಾರ ಹೇಳ್ರಿ? ನೀರು ಬೇಕು. ಮೊದ್ಲಿಗೆ ಪೂಜೆ ಮಾಡಕ್ ನೀರು ತಗೋತಾರ. ಆದ್ರೆ ಗೊತ್ತಿರ್ಲಿ, ಪೂಜೆ ಮಾಡೋಕ್ಕಿಂತ ಮೊದಲಿಗೆ ನೀರಕ್ಕಿಂತ ಮೊದಲ ನೀ ಇರ್ಬೇಕು. ನೀನ ಇಲ್ಲ ಅಂತಂದ್ರೆ ನೀರು ತಗೊಂಡು ಏನ್ ಮಾಡೋದದ? ಮೊದಲ ಮನಸ್ಸು ಏಕಾಗ್ರತೆ ಇಲ್ಲ ನಿನ್ನೊಳಗ, ಅದನ್ನ ಮೊದಲ ಹಿಡಿತದೊಳಗೆ ಇಟ್ಕೊಳ್ಳುವಂತ ಕೆಲಸ ಮಾಡು. ಒಂದಿಷ್ಟು ಮಂದಿ ಅದಾರ್ರಿ, ಮುಂಜಾನೆ ವಾಕಿಂಗ್ ಅಂತ ಹೋಗ್ತಾರ. ಇಲ್ಲಿ ಅದಾರ ವಾಕಿಂಗ್ ಹೋಗೋರು. ಈ ಊರಾಗ ಸುದ್ದಿಯಲ್ಲಿ ನಾ ಹೇಳಾಕತ್ತಿದ್ವಿ, ನಮ್ಮೂರ್ ಕಡೆ ಮುಂಜಾನೆ ವಾಕಿಂಗ್ ಅಂತ ಹೋಗ್ತಾರೆ. ಇವ್ರು ವಾಕಿಂಗ್ ಹೋಗಿಲ್ರಿ, ಇವ್ರು ಮಂದಿ ಮನಿ ಕಂಪೌಂಡರ್ ಹೂ ಹರ್ಕೊಂಬರಕ್ ಹೋಗಿರ್ತಾರೆ. ಇವರು ಮಂದಿ ಮನಿ ಕಂಪೌಂಡರ್ ಹೂ ಹರ್ಕೊಂಡು ಬಂದು ಇವ್ರ ಮನೆಯಾಗಿನ ದೇವ್ರಿಗೆ ಇವ್ರು ಏರಿಸ್ತಾರೆ. ಅವ್ರ ಹೂ ಇದ್ದವ್ರು ಇವ್ರಿಗೆ ಎತ್ತು ಕೊಟ್ಟು ಅವ್ರು ಏರಿಸ್ತಿರ್ತಾರ. ಅವ್ರು ಏನ್ ಏರಿಸ್ತಾರ ನಿಮ್ಗೆ ಗೊತ್ತೈತಿ, ನಾ ಹೇಳಕ್ ಅವ್ರು ಬಹಳ ಚಂದ ಏರಿಸ್ತಾರೆ. ಬಹಳ ವಿಧವಾದ ಮಂತ್ರದಿಂದ ಏರಿಸ್ತಾರೆ. ಯಾವ್ದಾರೆ ದೇವರು ಕನಸಿನಾಗ ಬಂದು ನನಗೆ ಮುಂದಿನ ಮನೆ ಕಲ್ಲಕ್ಕಿನ ದಾಸವಾಳ ತಗೊಂಡು ಬಂದು ಏರ್ಸ ಅಂತ ಹೇಳ್ಯಾವೆ, ಅಥವಾ ಹಾಲು ತುಪ್ಪ ಅಭಿಷೇಕ ಮಾಡಿ ನನ್ನನ್ನ ಪೂಜೆ ಮಾಡಂತ ಹೇಳ್ಯಾವೆ? ಇಲ್ಲ. ಭಗವಂತ ಕೇಳೋದೇನು ಅಂತಂದ್ರ ನಿನ್ನ ನಿಷ್ಕಲ್ಮಶವಾಗಿರ್ತಕ್ಕಂತಹ ಭಕ್ತಿಯ ಮನಸ್ಸು. ಅದಕ್ಕೆ ಬಸವಣ್ಣವ್ರು ಬರೀತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವೇ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ.
ನಾದವ ನುಡಿಸಿದ ರಾವಣನಿಗೆ ಅರೆಯಾಯುಷ್ಯವಾಯಿತು. ವೇದವನ್ನೋದಿದ ಬ್ರಹ್ಮಣ ಶಿರ ಹೋಯಿತು. ನಾದಪ್ರಿಯನು ಅಲ್ಲ, ವೇದಪ್ರಿಯನು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಅಪ್ಪ ಬಸವಣ್ಣನವರು ಕರೀತಾರೆ. ಭಕ್ತಿ ಅಂತಕ್ಕಂಥದ್ದು ನಿಮಗೆ ಶಕ್ತಿ ಆಗ್ತದೆ, ಚಟಕ್ಕಾಗಿ ಭಕ್ತಿ ಮಾಡೋದಲ್ಲ. ಒಬ್ಬ ಹೆಣ್ಮಕ್ಳು ಕಟ್ಟಿ ಮೇಲೆ ಬೀಸು ಕಲ್ಲು ತಗೊಂಡು ಜೋಳ ಬೀಸ್ಕೋತ ಕುಂತಿದ್ಲಂತ. ಈಗೆಲ್ಲ ಮಿಕ್ಸರ್ ಬಂದಾವ್ ಬಿಡಿಯವ, ಗ್ರೈಂಡರ್ ಮಿಕ್ಸರ್ ಅದಾವ್. ಮೊದಲೆಲ್ಲ ಜೋಳ ಎದ್ರಾಗ ಬೀಸ್ತಿದ್ರಿವ, ಎದ್ರಾಗ ಬೀಸ್ತಿದ್ರಿ? ಕಲ್ನಾಗ, ಬೀಸು ಕಲ್ಲ. ಈಗೆಲ್ಲ ಕಲ್ಲು ಪಲ್ಲು ಏನು ಇಲ್ಲಿ ಮಿಕ್ಸರ್. ಮೊದಲೊಂದು ಜಾನಪದದ ಗೀತೆ, ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, ಬಂಗಾರ ಪಲ್ಲಕ್ಕಿ ಒಳಗೆ ಮಗ ಬರಲಿ ಅಂತ ಹಾಡ ಹೇಳ್ತಿದ್ರಿ ಇವ್ರು ಕಲ್ಲು ತಗೊಂಡ್ ಬಂದ ಮನೆಗೆ. ಈಗ ಕಲ್ಲು ಕೊಡೋದು ಹೋಗೈತ್ರಿ, ಈಗ ಮಿಕ್ಸರ್ ಬಂದಾವ. ಅದಕ್ಕೆ ಮಿಕ್ಸರ್ ತಗೊಂಡ ಕೇಳ್ತಾಳ, ಮಿಕ್ಸರ್ ಕೊಟ್ಟಕ್ಕೆ ಎಲ್ಲ ಭಾಗ್ಯವು ಬರಲಿ, BMW ಕಾರ್ನ್ಯಾಗ ಮಗ ಬರಲಿ ಅಂತ ಹೇಳಿ ಹೋಗ್ತಾಳ. ಅದಕ್ಕ ಈ ಹೆಣ್ಮಗಳು ಜೋಳ ಬೀಸ್ಕೋತ ಕುಂತಾಳ. ಈಗೆಲ್ಲ ಮೊಬೈಲ್ ಹಾಡುಗಳು ಬಂದಾವ. ಆದ್ರೆ ಹಿಂದೆಲ್ಲ ಬೀಸ್ತಕ್ಕಂಥ ಗರ್ತಿಯರು ಹೆಣ್ಮಕ್ಳು ತಾಯಿಯಂದ್ರು ಹಾಡ ಹಾಡ್ಕೊಂಡು ಬೀಸ್ತಿದ್ರು. ಆ ಹೆಣ್ಮಗಳು ಬೀಸ್ಕೊಂತ ಏನ್ ಹಾಡಕತ್ತಿದ್ಲು ಅಂತಂದ್ರ, ಕಲ್ಯಾಣದಯ್ಯ ಕಲಬುರ್ಗಿ ಅಯ್ಯ ನಮ್ಮನೆಗ್ ಬಂದು ಉಂಡೋಗಯ್ಯ, ಕಲ್ಯಾಣದಯ್ಯ ಕಲಬುರ್ಗಿ ಅಯ್ಯ ನಮ್ಮನೆಗ್ ಬಂದು ಉಂಡೋಗಯ್ಯ, ನಮ್ಮನೆಗ್ ಬಂದು ಉಂಡೋಗಯ್ಯ ಅಂತಿಕೆ ಹಾಡ್ಕೊಂತ ಏನ್ ಮಾಡಕತ್ತಾಳ, ಜೋಳ ಬೀಸಾಕತ್ತಾಳ. ಕಲ್ಯಾಣದ ಕಡೆಯಿಂದ ಒಬ್ಬ ಶರಣರು ಅದ ಮನೆ ಮುಂದೆ ಹಾಸಿ ಹೊಂಟಿದ್ರು. ಅವ್ರು ಕಿವಿಗೆ ಬಡಿತಿದ್ ಹಾಡ. ಯಾವಾಗ ಕಿವಿಗೆ ಬಡಿತ ಪಟ್ಟ ಶರಣರು ಒಳಗ್ ಬಂದ್ರು ನೋಡ್ರಿ. ಮನೆಗೆ ಒಳಗ್ ಬಂದವ್ರ ಬಂದ್ ನಿಂತ್ರು. ಈ ಹೆಣ್ಮಗಳು ಕಟ್ಟಿ ಮೇಲೆ, ಜಗಲಿ ಮೇಲೆ ಏನ್ ಕೂತಿದ್ಲ, ಜಗಲಿ ಕಟ್ಟಿ ಮೇಲೆ ಬೀಸು ಕಲ್ಲು ಬೀಸುದ್ ಬಿಟ್ಟ ಸ್ವಾಮಿಗಳು ನೋಡಿದಕ್ಕೆ ಬೀಸು ಕಲ್ಲು ಬೂಟ ತಗೊಂಡೆ ಎದ್ ನಿಂತಿ ಮೇಲೆ. ಯಾಕ್ರಿ ಒಳಗ್ ಬಂದ್ರಿ? ಅವಾಗ ಶರಣರು ಹೇಳಿದ್ರಂತ, ಅಲ್ವಾ ನೀನ್ ಹಾಡಕ್ ಕೇಳಿ ಒಳಗ್ ಬಂದೆ, ಏನ್ ಹಾಡದೆ? ಕಲ್ಯಾಣದಯ್ಯ ಕಲಬುರ್ಗಿ ಅಯ್ಯ ನಮ್ಮನೆಗ್ ಬಂದು ಉಂಡೋಗಯ್ಯ ಅಂದಿಲ್ಲವ, ನಾನು ಕಲ್ಯಾಣದ ಕಡೆಯಿಂದ ಬಂದೇನಿ, ಅದಕ್ಕೆ ಉಣ್ಣಾಕ್ ಬಂದಿದ್ದವ ಅಂತ ಹೇಳಿ ಶರಣರು ಅಂದಾಗ, ಅವಾಗ ಆ ಹೆಣ್ಮಗಳ ಅಂದ್ಲಂತ, ಸ್ವಾಮಿ ನಾ ಹಾಡೀನಿ ನನ್ನ ಚಟಕ್ಕ, ನೀ ಹೋಗಿ ನಿನ್ನ ಮಠಕ್ಕ ಅಂದ್ಲಂತೆ. ಅದಕ್ಕ ಚಟಕ್ ಹಾಡೋದು ಬೇಕಾಗಿಲ್ಲ. ಕಲ್ಯಾಣದ ಅಂಗಳ ಅಂತಂತಂದ್ರ ಅದು ಬಸವಣ್ಣನ ಅಂಗಳ, ಅದು ಬಸವ ಯುಗದ ಅಂಗಳ. 1,96,000 ಗಣಗಳಿಗೆ ನಿತ್ಯ ದಾಸೋಹ ಮಾಡ್ತಕ್ಕಂಥ ಕಲ್ಯಾಣದ ಅಂಗಳ. ಅಂತಹ ಅಪ್ಪ ಬಸವಣ್ಣ ಅಂತ 12ನೇ ಶತಮಾನದೊಳಗೆ ಕಲ್ಯಾಣ ನಿರ್ಮಾಣ ಮಾಡ್ತಾನೆ. ಆ ಕಲ್ಯಾಣದ ವ್ಯವಸ್ಥೆ ಹೇಗಿತ್ತು ಅನ್ನುವಂಥದ್ದನ್ನ ಗೀತೆಯಲ್ಲಿ ನೋಡಿ ಬಂದವರು. ಬಸವ ಭಕ್ತ ಹರಣಯ್ಯ ಮಾದಾರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾತಯ್ಯ ಹಡಪದ ಅಪ್ಪಣ್ಣ ಹಡಪದ ಅಪ್ಪಣ್ಣ ಬೆರೆದ ಕಲ್ಯಾಣ ಬಸವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಭುವನ ಕಲ್ಯಾಣ ಬಸವ ಶರಣರ ಅನುಭವದ ಕಲ್ಯಾಣ ಬಸವ ಶರಣರ ಅನುಭವದ ಕಲ್ಯಾಣ ಬಸವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಭುವನ ಕಲ್ಯಾಣ. ಬಸವ ಭಕ್ತ ಹರಳಯ್ಯ ಮಾದಾರ ಚಂದ್ರಯ್ಯ ಅಂಬಿಗರ ಚೌಡಯ್ಯ ಬೆರೆದ ಕಲ್ಯಾಣ ಬಸವ ಭಕ್ತ ಹರಳಯ್ಯ ಮಾದಾರ ಚಂದ್ರಯ್ಯ ಅಂಬಿಗರ ಚೌಡಯ್ಯ ಬೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾತಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾತಯ್ಯ ಹಡಪದ ಅಪ್ಪಣ್ಣ ಬೇರೆ
ಬರೀ 8:50 ಆಗೈತಿ, 8ಕ್ಕೆ ಚಾಲೂ ಮಾಡಿದ್ದೆ. ಅದು ಅದಕ್ಕೆ ನಿಮ್ಗೆ ಇದಕ್ಕೆ 8ಕ್ಕೆ ಕೊಟ್ಟಿದ್ರೆ 1 ತಾಸು ಆತಲ್ಲ. ಅಲ್ಲ 7ಕ್ಕೆ ಬರ್ತೀನಿ. ನನಗೆ ಇದು ಸನ್ಮಾನದ ಗೊತ್ತಿರಲಿಲ್ಲ, ಹಿಂಗಾಗಿ ಅದಕ್ಕೆ ಅಲ್ಲ ಅಲ್ಲ 7ಕ್ಕೆ ಸನ್ಮಾನ ಚಾಲು, 7:15 ಪ್ರವಚನ. ಆ ವೇದಿಕೆ ಚಾಲು ಮಾಡಿ ಅಷ್ಟೇ ಮಾಡಿ. ಆಯ್ತು ನಮ್ಗೆ ಗೊತ್ತಿಲ್ಲ. ಅಲ್ಲಮ ಪ್ರಭುದೇವ ಶಿವಯೋಗಿ ಸುತ್ತರಾಮ, ಅಲ್ಲಮ ಪ್ರಭುದೇವ ಶಿವಯೋಗಿ ಸುತ್ತರಾಮ, ಜಂಗಮರೆಲ್ಲರೂ ಬಸವ ಕಲ್ಯಾಣ, ಭುವನ ಕಲ್ಯಾಣ, ಬಸವ ಕಲ್ಯಾಣ, ಭುವನ ಕಲ್ಯಾಣ. ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ, ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ, ಆಯ್ದ ಕೀಲಕಮ್ಮ ಮೆರೆದ ಕಲ್ಯಾಣ, ಆಯ್ದ ಕೀಲಕಮ್ಮ ಮೆರೆದ ಕಲ್ಯಾಣ, ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ, ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ, ಜ್ಞಾನಿ ಚಂದ್ರ ಬಸವಣ್ಣ, ಜ್ಞಾನಿ ಚಂದ್ರ ಬಸವಣ್ಣ. ಜ್ಞಾನಿ ಚಂದ್ರ ಬಸವಣ್ಣ, ಜ್ಞಾನಿ ಚಂದ್ರ ಬಸವಣ್ಣ, ಜ್ಞಾನಿ ಚಂದ್ರ ಬಸವಣ್ಣ, ಜ್ಞಾನಿ ಚಂದ್ರ ಬಸವಣ್ಣ, ಪರಮ ಕಲ್ಯಾಣ, ಬಸವ ಕಲ್ಯಾಣ, ಭುವನ ಕಲ್ಯಾಣ, ಬಸವ ಕಲ್ಯಾಣ, ಭುವನ ಕಲ್ಯಾಣ, ಬಸವ ಶರಣರ ಅನುಭವದ ಕಲ್ಯಾಣ, ಬಸವ ಶರಣರ ಅನುಭವದ ಕಲ್ಯಾಣ, ಬಸವ ಕಲ್ಯಾಣ, ಭುವನ ಕಲ್ಯಾಣ, ಬಸವ ಕಲ್ಯಾಣ, ಬಸವ ಕಲ್ಯಾಣ, ಬಸವ ಕಲ್ಯಾಣ, ಭುವನ ಕಲ್ಯಾಣ. ಜಯ ಗುರು ಬಸವ. ಜೈ ಗುರು ಬಸವ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಬಸವ ಕಲ್ಯಾಣ ಅದು ಭುವನ ಕಲ್ಯಾಣ. ದ್ವಿತೀಯ ಶಂಭುವಿನ ಅವತಾರದೊಳಗ ಅಪ್ಪ ಬಸವಣ್ಣನವರು ಬಾಲ್ಯದಲ್ಲೇನೆ ತಮ್ಮ ಕ್ರಾಂತಿಕಾರಕ ಹೆಜ್ಜೆಯ ಮುಖಾಂತರ ಸಮಾಜ ತಿರುಗಿ ನೋಡುವಂತ ಕಾರ್ಯವನ್ನು ಮಾಡ್ತಾರೆ. ಬಾಲ್ಯದೊಳಗಿದ್ದಾಗಲೇನೆ ಯಾವ ಬಸವನ ಬಾಗೇವಾಡಿ ಅಂತಕ್ಕಂತಹ ಒಂದು ಹಳ್ಳಿ, ಆ ಬಾಗೇವಾಡಿಯ ಪುರದೊಳಗ ಬ್ರಾಹ್ಮಣ ಕುಲದ ಅಧಿಪತಿಯ ವಾಡೆ, ಏನು ಬ್ರಾಹ್ಮಣರು ಇರ್ತಕ್ಕಂತಹ ಒಂದು ವಾಡೆಕ್ಕೆ ಏನಂತ ಕರೀತಿದ್ರು, ಅವ್ರು ಇರ್ತಕ್ಕಂಥ ಒಂದು ವಠಾರ. ಅಂತಹ ವಠಾರದ ಮುಖ್ಯಸ್ಥರಾಗಿ ಯಾರಿದ್ರು ಅಂತಂತಂದ್ರ ಮಾದರಸರು ಆ ಒಂದು ಅಗ್ರಹಾರದ ಅಧಿಪತಿಗಳಾಗಿದ್ರು. ಅಗ್ರಹಾರದ ಅಧಿಪತಿಯಾಗಿರ್ತಕ್ಕಂಥ ಮಾದರಸರು ಮತ್ತೆ ಆತನ ಧರ್ಮಪತ್ನಿಯಾಗಿರ್ತಕ್ಕಂಥ ಮಾದಲಾಂಬಿಕೆ, ಈ ಶರಣ ದಂಪತಿಗಳ ಉದರದಲ್ಲಿ ಬಂದವರೇ ಬಸವಣ್ಣನವರು. ಎಂತಹ ಜ್ಞಾನ ಅಪ್ಪ ಬಸವಣ್ಣನಿಗೆ ಬಾಲ್ಯದೊಳಗಿತ್ತು ಅಂತಂತಂದ್ರ, ಮಾದರಸರು ಬಹಳ ಭಕ್ತಿವಂತರು. ಅವರು ದೇವ ಉಪಾಸಕರಾಗಿದ್ರು, ದೇವರೊಳಗೆ ನಂಬಿಕೆ ಇಟ್ಟವರಾಗಿದ್ರು. ನಿತ್ಯವೂ ಕೂಡ ಎಲ್ಲ ದೇವರಿಗೆ ಅರ್ಚನೆ, ಅರ್ಪಣೆ, ಪೂಜೆ, ಪುನಸ್ಕಾರ, ನೈವೇದ್ಯ ಅಂತ ಬದುಕ್ತಾ ಇದ್ರು. ಹಿಂಗ ನಿತ್ಯವೂ ಕೂಡ ದೇವರ ಪೂಜೆ ಒಳಗೆ ಇರ್ತಕ್ಕಂತಹ ಭಕ್ತಿವಂತನಾಗಿರ್ತಕ್ಕಂಥ ಮಾದರಸರು ಹಿಂಗ ಒಂದು ದಿನ ದೇವರ ಪೂಜೆ ಮಾಡ್ಕೊಂತ ದೇವರ ಮನೆಯೊಳಗೆ ಕುಂತಾರ. ಯಾವ ಬಾಲಕನಾಗಿರ್ತಕ್ಕಂಥ ಬಸವಣ್ಣನವರು
ತಮ್ಮ ವಿದ್ಯಾಭ್ಯಾಸದ ಪಾಠವನ್ನು ಮುಗಿಸಿ ಗುರುಕುಲದಿಂದ ಮನೆಗೆ ಬರ್ತಾರ. ಬಂದ ತಕ್ಷಣ ತಾಯಿ ಕಡೆಗೆ ಓಡಿ ಹೋಗ್ತಾರೆ. ಯವ್ವಾ, ನನಗೆ ಹೊಟ್ಟೆ ಹಸ್ತದ, ಒಂದಿಷ್ಟು ಊಟಕ್ಕೆ ಏನಾದ್ರೂ ಹಚ್ಕೊಡು. ಅವಾಗ ತಾಯಿ ಮಾದಲಾಂಬಿಕೆ ಹೇಳ್ತಾಳ, ನೋಡು ಬಸವಣ್ಣ, ನಿಮ್ಮಪ್ಪ ದೇವ್ರ ಪೂಜೆ ಮಾಡಕತ್ತಾನಪ್ಪ, ಅದಕ್ಕ ಮತ್ತು ದೇವರಿಗೆ ಮಂಗಳಾರತಿಯಾಗಿ ನೈವೇದ್ಯ ಆಗೋವರೆಗೂ ಯಾರೂ ಮನೆಯೊಳಗೆ ಏನು ಉಣ್ಣುವಂಗಿಲ್ಲ. ಅದಕ್ಕ ನಿಮ್ಮ ಅಪ್ಪನ ಪೂಜೆ ಮುಗಿದ ಮೇಲೆ ಏನು ಎಡಿ ಹಚ್ಚಿ ಕೊಡ್ತೀನಲ್ಲ, ಆ ಎಡಿ ಹಿಡಿದ ಮೇಲೆ ಅದ ತಟ್ಟೆ ತಗೊಂಡು ಉಣ್ಣಕ್ಕೆತ್ತ ಒಂದಿಷ್ಟು ಹೊತ್ತು ಕಾಯಿ ಅಂತ ಯಾರು ಹೇಳಿದ್ರು? ನಂಬಿಕೆ ಹೇಳ್ತಾರೆ. ಅವಾಗ ಬಸವಣ್ಣನವರು ಹೋಗಿ ತಂದೆ ನೋಡ್ತಾರ. ತಂದೆ ನೋಡಿದ್ರೆ ಇಲ್ಲಾರ ದೇವ್ರ ಪೂಜೆ ಮಾಡ್ಕೋತ ಕುಂತಾನ. ಇನ್ನು ತಂದೆಗೆ ಏನು ಹೇಳೋದು ಅಂತ ಹೇಳಿ ತಿಳ್ಕೊಂಡು ಮನೆಯ ಅಂಗಳದೊಳಗೆ ಬಂದು ಸಣ್ಣ 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 ತೆಗ್ಗನ್ನು ತೆಗಿತಾನೆ, ಕುನಿಗಳನ್ನ ತೆಗಿತಾನೆ. ಅವಕ್ಕೇನಂತೀರಿ, ಹುಡುಗರು ಗೋಲಿಗೋಟ ಆಡಕ್ಕ ತೆಗಿತಾರಲ್ಲ ಸಣ್ಣ ಸಣ್ಣ ಒಂದೊಂದು ಚೋಟು, ಹಿಂಗ ಅಂಗಳ ತುಂಬೆಲ್ಲ ಗುದ್ದು ತೆಗಿತಾನೆ, ತೆಗ್ಗು ತೆಗಿತಾನ. ಹಿಂಗೆಲ್ಲ ನೂರಾರು ತೆಗ್ಗುಗಳನ್ನ ತೆಗೆದ ಮೇಲೆ ತಂದೆ ಮಾದರಸ ಹೊರಗೆ ಬಂದು ನೋಡ್ತಾನ. ಬಸವಣ್ಣ, ಏನ್ ಮಾಡಕತ್ತಿಪ್ಪ? ಏನಿದು ಅಂಗಳ ತುಂಬಾ ಇಷ್ಟಿಷ್ಟು ಕುನಿ ತೆಗಿಯಕತ್ತಿಯಲ್ಲ, ತೆಗ್ಗು ತೆಗಿಯಕತ್ತಿಯಲ್ಲ, ಯಾಕಂದಾಗ ಬಸವಣ್ಣವ್ರು ಹೇಳ್ತಾರಂತ, ಅಪ್ಪಾಜಿ ನನಗ ನೀರಡಿಕೆ ಆಗೈತಿ, ಅದಕ್ಕ ನಮ್ಮ ಗುರುಗಳು ಹೇಳ್ಯಾರ ಭೂಮಿ ಒಳಗೆ ನೀರು ಸಿಗತೈತಿ ಅಂತ, ಅದಕ್ಕೆ ನೀರು ತೆಗಿಯಕತ್ತೀನಿ ನಾನು. ಅವಾಗ ಬಸವಣ್ಣವರು ಹಿಂಗ ಅಂದ ತಕ್ಷಣ ಮಾದರಸರ ನಗುತ್ತಾರ. ಒಂದಿಷ್ಟು ನಕ್ ಹೇಳ್ತಾರ, ಅಲ್ಲೋ ಹುಚ್ಚ, ಇಷ್ಟು ಸಣ್ಣ ಸಣ್ಣ ಕುನಿ ತೆಗೆದ್ರ ನೀರು ಸಿಗಂಗಿಲ್ಲ, ಭೂಮಿ ಒಳಗ ನೀರು ಸಿಗೋದು. ಆದ್ರ ಒಂದೇ ಕಡೆಗೆ ಆಳವಾಗಿ ತೆಗೆದ್ರ ಮಾತ್ರ ನೀರು ಸಿಗ್ಲಿಕ್ಕೆ ಸಾಧ್ಯಪ್ಪ. ನೀನಿಷ್ಟು ನೂರಾರು ಸಣ್ಣ ಸಣ್ಣ ಕುನಿ ತೆಗೆದ್ರ, ಗುದ್ದು ತೆಗೆದ್ರ ನೀರು ಸಿಗೋದಿಲ್ಲೋ ಅಂತಂದಾಗ ಅವಾಗ ಬಸವಣ್ಣನವರು ತನ್ನ ತಂದೆಗೆ ಹೇಳ್ತಾರೆ, ಯಪ್ಪ ನೀ ಹೇಳುವುದು ಕರೆಯದ. ಹೆಂಗ ಭೂಮಿ ಒಳಗ ನೀರು ಸಿಗಬೇಕಾದ್ರ ಒಂದೇ ಕಡೆಗೆ ಆಳವಾಗಿ ಹಟ್ಟಿದಾಗ ನೀರು ಸಿಗುತ್ತೈತೋ, ಹಂಗ ದೇವರ ಕೃಪೆ ಆಗಬೇಕಾಗಿತ್ತು, ದೇವರ ಒಲಮೆ ಆಗಬೇಕಾಗಿತ್ತು ಅಂತಂದ್ರ ನೀನು ಒಂದು ದೇವರ ಪೂಜೆ ಮಾಡಪ್ಪ, ಅವಾಗ ನಿನಗೆ ದೇವರು ಒಲಿತಾನ ಅಂತ ಹೇಳಿ ಬಸವಣ್ಣ ತನ್ನ ತಂದೆಗೆ ಬುದ್ಧಿಯನ್ನು ಹೇಳ್ತಾನೆ ಬಾಂಧವರು. ಅದಕ್ಕೆ ಬಸವಣ್ಣ ವಿಶ್ವಗುರು ಆದ. ಅಷ್ಟಾವರಣದೊಳಗ ಮೊದಲು ಬರ್ತಕ್ಕಂಥದ್ದು ಯಾವುದ್ರಪ್ಪ? ಗುರು. ಎರಡಕ್ಷರದ ಪದ, ಇದು ಬಹಳ ದೊಡ್ಡ ಕೆಲಸ ಮಾಡ್ತದ್ರಿ. ಗು ಅಂತಂದ್ರೆ ಕತ್ತಲು, ರು ಅಂತಂದ್ರೆ ಬೆಳಕು. ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವನೇ ಗುರು ಆಗ್ತಾನೆ. ಹೀಗಾಗಿ ಗುರುವಿಗೆ ಬಹಳ ದೊಡ್ಡ ಶಕ್ತಿ ಅದ. ಗುರುವಿಗೆ ತನ್ನದೇ ಆಗಿರ್ತಕ್ಕಂಥ ಸಾಮರ್ಥ್ಯ ಅದ. ಅದಕ್ಕೆ ಹೇಳ್ತಾರ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದೊಳಗ ಹಿಂದೆ ಒಬ್ಬ ಗುರು ಇರಬೇಕಂತ, ಮುಂದ ಗುರು ಇರಬೇಕಂತ. ಹೀಗಾಗಿ ಕಲ್ಯಾಣದ 770 ಅಮರ ಗಣಗಳಿಗೆ ಹಿಂದೆ ಗುರುವಾಗಿ ಯಾರಿದ್ರು? ಅಪ್ಪ ಬಸವಣ್ಣ ಇದ್ರು. ಸಮಾನತೆಯ ಸಮಾಜವನ್ನ ಕಟ್ಟಬೇಕು, ಭಾವೈಕ್ಯತೆಯ ಧರ್ಮ ನಿರ್ಮಾಣ ಮಾಡಬೇಕು, ವಿವಿಧತೆಯಲ್ಲಿ ಏಕತೆಯನ್ನ ತರಬೇಕಂತೇಳಿ ಅನುಭವ ಮಂಟಪದೊಳಗ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಶರಣರಿಗೆ ಗುರುವಾಗಿ ಸಿಕ್ಕವ್ರು ಯಾರು? ಬಸವಣ್ಣ ಗುರುವಾಗಿ ಸಿಕ್ಕ. ಹೀಗಾಗಿ ಪ್ರತಿಯೊಬ್ಬರ ಜೀವನಕ್ಕೂ ಒಬ್ಬ ಗುರುವಿನ ಅವಶ್ಯಕತೆ ಅದ. ಗುರು ಇಲ್ಲದೆ ಏನೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಸಾರೇ ಚೆಲ್ಲಾದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ. ಇವತ್ತು ಬದುಕಿಗೆ ದಾರಿಯನ್ನ ತೋರಿಸ್ತಕ್ಕಂಥ ಶಕ್ತಿ ಇರೋದು ಗುರುವಿಗೆ ಮಾತ್ರ. ಹೀಗಾಗಿ ಹೇಳ್ತಾರೆ, ಹರ ಮುನಿದರು ಗುರು ಕಾಯುವ ಅಂತ ಹೇಳ್ತಾರೆ ಮಾತು. ಅಂದ್ರ ಗುರುವಿಗೆ ತನ್ನದೇ ಆದಂತ ದೊಡ್ಡ ಶಕ್ತಿ ಅದ. ಎಲ್ಲ ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಗುರುಗ್ರಹ. ಅದಕ್ಕ ಗುರುವಿನನ್ನ ನಂಬಿ ಹೋದವರು, ವಿಶ್ವ ಗುರುವಿನನ್ನ ನಂಬಿ ಹೋದವರ ಬದುಕು ಯಾವತ್ತಿಗೂ ಕೂಡ ಕೆಡಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು? ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು? ಗುರುವಿನ ಶಕ್ತಿ ಬಹಳ ದೊಡ್ಡದದ. ಹೀಗಾಗಿ ಗುರು ಅನ್ನುವಂತಹ ಶಬ್ದದ ಬಗ್ಗೆ, ಹಂಗಾರೆ ಪ್ರತಿಯೊಬ್ಬರ ಜೀವನಕ್ಕೂ ಗುರು ಹೆಂಗ್ ಸಿಗ್ತಾನ? ಗುರುವಿನ ಉಪದೇಶ ಹೇಗಿರ್ತದ? ಪ್ರತಿಯೊಬ್ಬರ ಬದುಕಿಗೂ ಗುರು ಎಷ್ಟು ಅವಶ್ಯಕ ಅದಾನ ಅಂತಕ್ಕಂತಹ ವಿಷಯದ ಕುರಿತಾದಂತಹ ಪ್ರವಚನವನ್ನ ನಾಳೆಯ ದಿನ ನೋಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಸರಿಯಾಗಿ 9 ಗಂಟೆ ಆಯಿತು. ನಿನ್ನೆ ದಿನ ನಮಗೆ ಗೊತ್ತಿರಲಿಲ್ಲ ಹಿಂಗ ಸನ್ಮಾನ ದಿನನಿತ್ಯ ಎಲ್ಲ ಸಮಾಜದ ಬಾಂಧವರಿಗೆ ಸನ್ಮಾನ ಇರ್ತಾವಂತ ಗೊತ್ತಿರಲಿಲ್ಲ.
ಹೀಗಾಗಿ 7:15 ಪ್ರವಚನ ಅಂತ ಅಂದಿದ್ವಿ, ಅದಕ್ಕೆ ನಾವು 7:15 ಶರಣ ಶರಣ. ಈಗ ಕೆಲವೊಂದು ಪ್ರಕಟಣೆಗಳನ್ನು ಪ್ರತಿದಿನ ನಮ್ಮ ಪ್ರಾರ್ಥನೆ ಜೊತೆಗೆ ತಗೊಂಡ್ಬಿಡ್ತೀವಿ. ಇಲ್ಲ ಅವರು ಸ್ವಲ್ಪ ಬರಕತ್ತಿದೆ ಸರ್. ಹೌದಾ? ಒಂದು ವಚನ ಪ್ರಾರ್ಥನೆ ಸಂಗೀತ ಪಡೆದವರು ಕುಂಬಾರ ಮಂತ್ರ. ಹಾಗೆ ಕುಂಬಾರ ಮಲ್ಲಿಕಾರ್ಜುನ್ ಕುಂಬಾರ ಸಮಾಜದ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಕೇಳ್ಕೊಳ್ತಾ ಇದ್ದೀನಿ. ಮಲ್ಲಿಕಾರ್ಜುನ್ ಕುಂಬಾರ್. ಸತ್ಯವಚನವನ್ನು ದಿಯಬಲ್ಲರೆ ಶರಣನೆಂಬೆನು. ಸತ್ಯವಚನವನ್ನು ದಿಯಬಲ್ಲರೆ ಶರಣನೆಂಬೆನು. ಸದಾಚಾರದಲ್ಲಿ ನಡೆಯಬಲ್ಲರೆ, ಸದಾಚಾರದಲ್ಲಿ ನಡೆಯಬಲ್ಲರೆ ಸತ್ಯವಚನವನ್ನು ತಿಳಿಯಬಲ್ಲರೆ ಚಲೋ ಸಮಾಜ ನಾಗಿದೇವ ಸಮಾಜ. ಹೇಳಿ ನೆಕ್ಸ್ಟ್ ಮಲ್ಲಿಕಾರ್ಜುನ ಕುಂಬಾರ ಬಂದಾರ ಗೊತ್ತಿಲ್ಲ. ಧರ್ಮರಾಜ್ ಕನ್ನಾರಿ ಅದೇ ರೀತಿಯಾಗಿ ಎಂ ಕಾಳಪ್ಪ ನೇಕಾರ ಸಮಾಜದವರು ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಅವಕಾಶ ಕೊಡ್ತಿದ್ವಿ. ಅದೇ ರೀತಿ